ओके, सीधे हम लोग परमेश्वर के वचन में जाएंगे क्योंकि समय हमारे पास बहुत कम है। ಸಮಯದ ಅಭಾವ ಕಾರಣ ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. हम लोगों ने सुबह में जो बातों को देखा था जरा से एक बार रिव्यू कर लेते हैं, फिर आगे की ओर जाएंगे. ನಾವು ಬೆಳಗ್ಗೆ ಕಲಿತಿರುವಂತಹ ವಿಷಯವನ್ನ ಒಂದು ಮತ್ತೊಂದಾವರ್ತಿ ಪಕ್ಷಿ ನೋಟವಾಗಿ ನೋಡಿಕೊಂಡು ನಾವು ಮುಂದಕ್ಕೆ ಹೋಗುವಂತರಾಗಿರೋಣ. हम लोगों ने देखा था कि परमेश्वर के वचन में दानियल, शद्रक, मेशक, अबेदनगो और बहुत सारे ऐसे जवानों को गुलाम बना करके बैबिलोन ले जाया गया. ದಾನಿಯೇಲ್, ಶದ್ರಕ್, ಮಿಶಕ್, ಅಬೇದ್ನೆಗೋ ಎಂಬಂತ ಅನೇಕ ಜನರನ್ನು ಕೂಡ ಅಲ್ಲಿ ಅವರನ್ನು ಗುಲಾಮರನ್ನಾಗಿ ಹಿಡಿದುಕೊಂಡು ಅವರನ್ನ ಬ್ಯಾಬೆಲ್ ದೇಶಕ್ಕೆ ಕರೆದುಕೊಂಡು ಹೋಗಿದ್ದರು ಎಂಬುದಾಗಿ ನಾವು ನೋಡಿದ್ದೇವೆ. और उनके ब्रेन वॉश, उनको पूरी तरह से बदलने का प्रक्रिया को आरंभ किया गया. ಅಲ್ಲಿ ಅವರನ್ನ ಕರೆದುಕೊಂಡು ಹೋಗಿ ಅವರನ್ನ ಪರಿವರ್ತನೆ ಮಾಡುವಂತಹ ಒಂದು ಪ್ರಕ್ರಿಯೆ ಅಲ್ಲಿ ನಡೆಯುತ್ತಾ ಇತ್ತು. हम लोगों ने देखा था कि नबूकदनेस्सर, जो कि शैतान का एक चित्र के रूप से यहाँ पर हम देख पाते हैं, ಇಲ್ಲಿ ನೋಡುವ ರೀತಿಯಾಗಿ ನಬೂಕದ್ನೆಚ್ಚರನು ಒಂದು ಸೈತಾನನ ಒಂದು ಚಿತ್ರನ ರೂಪವಾಗಿದ್ದಾನೆ. जो परमेश्वर के लोगों को बिल्कुल बदलना चाहता है, वो अपने गुलाम बनाना चाहता है. ದೇವ ಜನರನ್ನು ಅವರನ್ನು ಸಂಪೂರ್ಣವಾಗಿ ಪರಿವರ್ತನೆಯನ್ನ ಮಾಡಿ ತನ್ನ ಜನರನ್ನು ಅಥವಾ ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಾನೆ. वो सबसे पहले कुछ हैंडसम लड़के लोगों को चुनता है. ಮೊಟ್ಟ ಮೊದಲನೇದಾಗಿ ಆತನು ತುಂಬಾ ಸುಂದರವಾಗಿರುವಂತಹ ಯೌವನಸ್ಥರನ್ನ ಆರಿಸಿಕೊಳ್ಳುತ್ತಾನೆ. स्मार्ट लोगों को चुनता है. ಒಬ್ಬ ತುಂಬಾ ಜ್ಞಾನಿಯುಳ್ಳಂತಹ ಜ್ಞಾನವಂತರನ್ನ ಆತನು ಆರಿಸಿಕೊಳ್ಳುತ್ತಾನೆ. जो रॉयल फैमिली से है ऐसे लोगों को चुनता है. ಆತನು ಯಾವನು ಒಂದು ಒಳ್ಳೆಯ ರಾಯಲ್ ಫ್ಯಾಮಿಲಿ ಅಥವಾ ಒಂದು ಒಳ್ಳೆಯ ಆಸ್ತಿ ಉಳ್ಳಂತಹ ವ್ಯಕ್ತಿಗಳಿದ್ದಾರೆ ಅವರಿಂದ ಆತನು ಆರಿಸಿಕೊಳ್ಳುತ್ತಾನೆ. और उनका ब्रेन वॉश करना आरंभ करता है. ಅವರನ್ನ ಪರಿವರ್ತನೆ ಮಾಡುವುದಕ್ಕಾಗಿ, ಅವರ ಮನಸ್ಸನ್ನ ಪರಿವರ್ತನೆ ಮಾಡುವುದಕ್ಕಾಗಿ ಪ್ರಯತ್ನಿಸುತ್ತಾನೆ. तो शैतान हमेशा स्मार्ट और हैंडसम और बहुत ही अच्छे प्रभु में बढ़ने वाले जवानों को चुनता है. ಯಾವಾಗಲೂ ಕೂಡ ಸೈತಾನನು ತುಂಬಾ ಜ್ಞಾನಿ ಆಗಿರುವಂತಹ, ಜಾಣ್ಮೆ ಆಗಿರುವಂತಹ, ಶ್ರೀಮಂತವಾದಂತಹ ಮತ್ತು ಸೌಂದರ್ಯಯುತವಾದಂತಹ ಯೌವನಸ್ಥರನ್ನೇ ಪ್ರೇರೇಪಿಸುತ್ತಾನೆ. तो हमेशा सावधान रहना बहुत ही, क्योंकि शैतान आपके ऊपर निशाना बनाकर रखा है. ಆದ ಕಾರಣ ಯಾವಾಗಲೂ ಕೂಡ ಎಚ್ಚರವಾಗಿರ್ರಿ, ಸೈತಾನನು ನಿಮ್ಮನ್ನ ಹುಡುಕ್ತಾ ಇದ್ದ, ನೋಡ್ತಾನೆ ಇರುತ್ತಾನೆ. और एक बार उन लोगों को अपने गिरफ्त में कर लेने के बाद यहाँ पर हम पढ़ते हैं कि उनको अपना कल्चर सिखाता है. ಒಂದು ಸಾರಿ ಅವರನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡ ನಂತರ ಅವರಿಗೆ ಅವನು ತನ್ನ ಒಂದು ಸಂಸ್ಕೃತಿಯನ್ನು, ಆ ದೇಶದ ಒಂದು ಸಂಸ್ಕೃತಿಯನ್ನು ಕಲಿಸಿಕೊಡುತ್ತಾನೆ. उनका नाम को बदल देता है. ಅವರ ಹೆಸರನ್ನು ಬದಲಾಯಿಸುತ್ತಾನೆ. और तीसरा काम करने की कोशिश करता है, वो है उनको अपने जैसे लाइफस्टाइल में लेकर के आना. ಮೂರನೇ ಕೊನೆಯದಾಗಿ ಮಾಡುವಂತ ಕಾರ್ಯ ಅವರನ್ನು ತನ್ನ ಒಂದು ಜೀವನ ಶೈಲಿಯ ರೂಪಕ್ಕೆ ತರುವುದಕ್ಕಾಗಿ ಪ್ರಯತ್ನಿಸುತ್ತಾನೆ. बैबिलोन के लोगों का जीवन शैली बहुत ही ऐशो आराम से जीवन को बिताने वाले लोग थे. ಬಾಬಿಲೋನದಲ್ಲಿರುವಂತಹ ಜನರ ಒಂದು ಜೀವನ ಶೈಲಿ ತುಂಬಾ ಐಷಾರಾಮಿಯಾಗಿ ಸುಖ ಸಮುದಾಯವಾದಂತಹ ಜೀವನ ಶೈಲಿ ಅವರದಾಗಿತ್ತು. शराब पीना और बहुत सारे स्त्री लोगों के साथ में एंजॉय करना, इस तरह सा था उनका जीवन शैली. ಒಂದು ಶರಾಬ್ ಅಥವಾ ಒಂದು ಶರಾಯನ್ನು ಕುಡಿಯುವಂತದ್ದು, ಒಂದು ಪಾನವನ್ನ ಮಾಡಿ ಅನೇಕವಾದಂತಹ ವ್ಯಭಿಚಾರಿಕವಾದಂತಹ ಸ್ತ್ರೀಯರೊಟ್ಟಿಗೆ ಸೇರಿಕೊಂಡು ಅವರೊಟ್ಟಿಗೆ ಅನ್ಯೋನ್ಯತೆ ಉಳ್ಳಂತಹ ಒಂದು ಸಂಸ್ಕೃತಿ ಅವರಲ್ಲಿ ಆಗಿತ್ತು. दानियल और उसके दोस्तों ने जब उनको पढ़ाया गया बहुत सारी बातें, तो उन्होंने कुछ नहीं बोला, ठीक है बोला, पढ़ लेते हैं. ಯಾವಾಗ ದಾನಿಯೇಲ್ ಮತ್ತು ಆತನ ಸಂಗಡಿಗರಿಗೆ ಕೆಲವೊಂದು ವಿಷಯಗಳನ್ನ ಕಲಿಸಲಾಗುತ್ತಾ ಇತ್ತು, ಅವರು ಕಲಿಸುವಾಗ ಪರವಾಗಿಲ್ಲ ಕಲಿಸ್ರಿ ಎಂಬುದಾಗಿ ಹೇಳಿದರು. जब नाम उनको बदला गया तो भी उन्होंने कुछ नहीं बोला. ಯಾವಾಗ ಅವರ ಹೆಸರುಗಳನ್ನು ಬದಲಾಯಿಸಿದರು ಅವಾಗಲೂ ಕೂಡ ಅವರು ಏನನ್ನು ಹೇಳದೆ ಓಕೆ ಪರವಾಗಿಲ್ಲ ಎಂಬುದಾಗಿ ಹೇಳಿದರು. लेकिन जैसे ही उनको उसके भोजन में से खाने और उनके दाख मधु में से पीने के लिए बोला गया, उन्होंने मना कर दिया. ಯಾವಾಗ ಅವರು ರಾಜನವಂತಹ ಭೋಜನ ಪದಾರ್ಥಗಳನ್ನು ತಿನ್ನುವಂತದ್ದು ಮತ್ತು ಆತನ ಪಾದನದಲ್ಲಿ ಪಾತ್ರೆಯಲ್ಲಿ ಪಾನ ಮಾಡುವಂತದಕ್ಕೋಸ್ಕರ ಹೇಳಿದರು, ಅದನ್ನು ಅವರು ತಿರಸ್ಕರಿಸುತ್ತಾರೆ. दानियल को परमेश्वर का वचन भली भांति पता था. ದಾನಿಯೇಲನಿಗೆ ದೇವರ ವಾಕ್ಯ ಸಂಪೂರ್ಣವಾಗಿ ಅರ್ಥವಾಗಿತ್ತು ಮತ್ತು ತಿಳಿದುಕೊಂಡಿದ್ದನು. इसी वजह से वचन के अनुसार उसने मना कर दिया. ಈ ಒಂದು ವಾಕ್ಯಕ್ಕನುಸಾರವಾಗಿ ಆತನು ಆ ಒಂದು ವಿಷಯವನ್ನು ತಿರಸ್ಕರಿಸುತ್ತಾನೆ. किस आधार पर उन्होंने मना किया? ಯಾವ ಒಂದು ಕಾರಣ ಅಥವಾ ಯಾವ ಆಧಾರದ ಮೇಲೆ ಆತನು ತಿರಸ್ಕರಿಸುತ್ತಾನೆ? 3 बातें हम लोग ध्यान देना है. 3 ವಿಷಯಗಳನ್ನು ನಾವು ಗಮನಿಸಬೇಕಾಗುತ್ತದೆ. नंबर 1 प्योरिटी, ಮೊದಲನೇದಾಗಿ ಪರಿಶುದ್ಧತೆ, मतलब पवित्र जीवन को जीना. ನೋಡುವಾಗ ಪರಿಶುದ್ಧವಾದ ಜೀವಿತವನ್ನ ಜೀವಿಸುವಂತದ್ದು. दूसरा प्रिंसिपल, ಎರಡನೇದಾಗಿ ನೋಡುವಾಗ ಸಿದ್ಧಾಂತಕರವಾದ ಜೀವಿತ, परमेश्वर के वचन का सिद्धांत के अनुसार जीना. ದೇವರ ವಾಕ್ಯದ ಸಿದ್ಧಾಂತಕ್ಕನುಸಾರವಾಗಿ ಜೀವಿಸುವಂತದ್ದು. और तीसरा है प्रैक्टिस, ಮೂರನೆಯದಾಗಿ ನೋಡುವಾಗ ಕಾರ್ಯರೂಪದಲ್ಲಿ ಅಥವಾ ಅಳವಡಿಸಿಕೊಳ್ಳುವಂತದ್ರಲ್ಲಿ, मतलब जो वचन को सीखा है, जो विश्वास किया है, उसके अनुसार चलना. ಯಾವ ವಚನವನ್ನು ದೇವರ ವಾಕ್ಯವನ್ನ ಕೇಳಿಸಿಕೊಂಡಿದ್ದೇವೋ ಅದಕ್ಕನುಸಾರವಾಗಿ ನಡೆದುಕೊಳ್ಳುವಿಕೆ. अंग्रेजी में सीधा सिंपल हर वर्ड में पी आएगा. प्यूरिटी, प्रिंसिपल्स एंड प्रैक्टिस.
ಆಂಗ್ಲ ಭಾಷೆಯಲ್ಲಿ ಅದು 3 ಪದಗಳು ಕೂಡ ಪಿ ಎಂಬುದಾಗಿ ಬರುತ್ತದೆ. ಅಂದರೆ ನೋಡುವಾಗ ಪರಿಶುದ್ಧತೆ ಮತ್ತು ಅದನ್ನ ಪ್ರಾಯೋಗಿಕಗೊಳಿಸುವಂತದ್ದು ಮತ್ತು ಅದನ್ನ ತನ್ನ ಜೀವಿತಗಳಲ್ಲಿ ಅದನ್ನ ಕೈವರಿಸಿಕೊಂಡು ಹೋಗುವಂತದ್ದು. हम लोगों ने पढ़ा था कि मैंने एक एग्जाम्पल दिया था एरिमेन गिलहरी का. ಆ ಸಹೋದರರು ಒಂದು ಉದಾಹರಣೆಯಾಗಿ ಎರಿಮನ್ ಅನ್ನುವಂತಹ ಒಂದು ಅಳಿಲಿನ ಬಗ್ಗೆ ಉದಾಹರಣೆ ಕೊಟ್ಟಿದ್ದರು. कैसे वो अपने आप को शुद्ध रखता है, ಹೇಗೆ ಅದು ತನ್ನನ್ನು ತಾನು ಶುದ್ಧವಾಗಿ ಇಟ್ಟುಕೊಳ್ಳುತ್ತದೆ. पवित्र जीवन को जीना एक मसीह के जीवन का एक मकसद होना जरूरी है. ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಪರಿಶುದ್ಧವಾದಂತಹ ಜೀವಿತವನ್ನ ಜೀವಿಸುವಂತದ್ದೇ ಒಂದು ಮುಖ್ಯವಾದಂತಹ ಉದ್ದೇಶ ಗುರಿಯಾಗಿರಬೇಕು. हम परमेश्वर से बहुत सारी उम्मीद करते हैं कि परमेश्वर मेरे जीवन में ये करेगा वो करेगा. यदि हम अपने जीवन को पवित्रता से नहीं बनाए रखते हैं, हम परमेश्वर से उम्मीद भी नहीं रख सकते. ನಾವು ಕರ್ತನಿಂದ ಅನೇಕ ವಿಷಯಗಳನ್ನ ನಮ್ಮ ಜೀವಿತಗಳಲ್ಲಿ ಅಪೇಕ್ಷಿಸುವಂತವರಾಗಿದ್ದೇವೆ. ಕರ್ತನು ನನ್ನ ಜೀವಿತದಲ್ಲಿ ಹಾಗೆ ಮಾಡುವನು ಹೀಗೆ ಮಾಡುವನು ಎಂಬುದಾಗಿ ಬಯಸುತ್ತೇವೆ. ಅದಾಗಿಯೂ ಕೂಡ ನಮ್ಮ ಜೀವಿತಗಳಲ್ಲಿ ಪರಿಶುದ್ಧತೆ ಇಲ್ಲ ಅಂದರೆ ಅದೆಲ್ಲವುಗಳನ್ನು ಕೂಡ ನಾವು ಹೊಂದಲಿಕ್ಕೆ ಅಥವಾ ಸಾಗಿಸಲಿಕ್ಕೆ ಸಾಧ್ಯವಿಲ್ಲ. तो हमने सुबह के समय प्यूरिटी के ऊपर या पवित्र जीवन के ऊपर ध्यान दिया. ಇವತ್ತು ಬೆಳಗಿನ ಜಾವದಲ್ಲಿ ನಾವು ಪರಿಶುದ್ಧತೆ ಅಥವಾ ಪರಿಶುದ್ಧವಾದಂತಹ ಜೀವಿತದ ಕುರಿತಾಗಿ ಗಮನಿಸಿದ್ದೇವೆ. दूसरा है प्रिंसिपल्स और सिद्धांत. ಎರಡನೆಯದಾಗಿ ಬರುವಂತದ್ದು ಸಿದ್ಧಾಂತ ಎಂಬುದಾಗಿ ನೋಡುತ್ತೇವೆ. देखिए यहाँ पर हम लोग क्या पढ़ते हैं, उसके 8वें अध्याय पहला अध्याय 8 पद में. ಮೊದಲನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. ಪ್ಲೀಸ್. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನ ಕುಡಿದು ತನ್ನನ್ನು ಅಶುದ್ಧಿ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ. देखिए यहाँ पर बताया गया है, हिंदी में लिखा है मन में ठान लिया. ಆತನು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು. यहाँ पर अंग्रेजी में लिखा है पर्पस्ड इन हिज हार्ट. ಆತನಲ್ಲಿ ಮನಸ್ಸಿನಲ್ಲಿ ನಿಶ್ಚಯವಾಗಿ ಮಾಡಿಕೊಳ್ಳುತ್ತಾನೆ. मेरे प्यारों, ये है हमारे यूथ कैंप का मुख्य जो थीम. ಇದು ನಮ್ಮ ಯೂತ್ ಕ್ಯಾಂಪ್ನ ಒಂದು ಮುಖ್ಯವಾದಂತಹ ಗುರಿ ಉದ್ದೇಶವಾಗಿದೆ. प्रिपेयर. ಸಿದ್ಧವಾಗು. प्रिपेयर का मतलब क्या है? ಸಿದ್ಧವಾಗು ಅಂದ್ರೆ ಏನು? वही मतलब है जो यहाँ पर लिखा है, पर्पस्ड और मन में ठान लिया. ಅಲ್ಲಿ ಅದರ ಅರ್ಥವೇನೆಂದು ನೋಡುವಾಗ ಹಾಗೆಯೇ ಅಲ್ಲಿ ಹೇಳುವಾಗ ನಿನ್ನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೋ. मेरे प्यारों, एक बात याद रखना, ಒಂದು ಮಾತನ್ನ ನೆನಪಿನಲ್ಲಿಟ್ಟುಕೊಳ್ಳಿ ಪ್ರಿಯರೇ, मन में ठान लेना और निर्णय लेना दो अलग अलग चीज है. ಮನಸ್ಸಿನಲ್ಲಿ ಖಚಿತಪಡಿಸಿಕೊಳ್ಳುವಿಕೆ ಮತ್ತು ನಿರ್ಣಯ ತೆಗೆದುಕೊಳ್ಳುವಿಕೆ ಅದು ಬೇರೆ ಬೇರೆ ಪದಗಳಾಗಿದೆ. हम जो भी मन में ठान लेते हैं ना, उसी के आधार पर हमारा निर्णय होता है. ನಾವು ಏನಾದರೂ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೇವೆ ಮತ್ತು ಅದನ್ನು ಖಚಿತಪಡಿಸಿಕೊಳ್ಳುತ್ತೇವೆ, ಆ ಖಚಿತತೆಯ ಆಧಾರದ ಮೇಲೆ ನಮ್ಮ ಮುಂದಿನ ನಿರ್ಧಾರಗಳು ಇರುತ್ತವೆ. इसका मतलब यह होता है कि दानियल ने जब भोजन उसके पास आया और राजा के लोगों ने बोला कि उसको खाना है, तो इसने मना कर दिया. यह अचानक होने वाली बात नहीं था, इसने पहले से मन में ठान लिया था. ಈ ರೀತಿಯಾಗಿ ಒಂದು ರಾಜನ ಆ ಭೋಜನ ಪದಾರ್ಥಗಳು ಆತನ ಹತ್ತಿರ ಬರುವಾಗ ಈ ದಾನಿಯೇಲನು ಅವುಗಳನ್ನು ತಿರಸ್ಕರಿಸುತ್ತಾನೆ. ಈ ತಿರಸ್ಕರಿಸುವಂತಹ ವಿಷಯ ಅದು ಅಕಸ್ಮಾತ್ ಆಗಿ ಅವನ ಕಡೆಯಿಂದ ಬರುವಂತಹ ಪ್ರತಿಕ್ರಿಯೆ ಆಗಿರುವುದಿಲ್ಲ. ಆತನು ಆಲೋಚನೆಯೊಂದಿಗೆ ತನ್ನ ಮನಸ್ಸಿನಲ್ಲಿ ಆತನು ಖಚಿತವಾಗಿ ಪಡಿಸಿಕೊಂಡಿದ್ದನು, ಇದನ್ನು ನಾನು ಸೇವಿಸಬಾರದು ಎಂಬುದಾಗಿ. दूसरे शब्दों में दानियल ने अपने मन को प्रिपेयर किया था. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ದಾನಿಯೇಲನು ತನ್ನ ಮನಸ್ಸನ್ನ ಸಿದ್ಧಪಡಿಸಿಕೊಂಡಿದ್ದನು. यही शब्द का इस्तेमाल किया गया यहाँ पर. ಅದೇ ಪದವನ್ನ ಇಲ್ಲಿ ಬಳಸಿದ್ದನ್ನು ನೋಡುತ್ತೇವೆ. पर्पस और डिटरमाइंड, इसका मतलब होता है उस घटना को होने से कई दिनों पहले अपने मन को पहले से तैयार करके रखा था. ಖಚಿತವಾದಂತಹ ಮನಸ್ಸನ್ನ ಖಚಿತಪಡಿಸಿಕೊಳ್ಳುವಿಕೆ ಅಂದರೆ ಘಟನೆ ನೆರವೇರಕ್ಕಿಂತ ಮುಂಚಿತವಾಗಿ ಮೊದಲೇ ಎಷ್ಟೋ ಸಿದ್ಧತೆಗಳನ್ನು ಆತನು ಮಾಡಿಕೊಳ್ಳುತ್ತಾನೆ. ಆ ಸಿದ್ಧತೆಯನ್ನು ಆತನು ದಾನಿಯೇಲನು ಮೊದಲೇ ಮಾಡಿಕೊಂಡಿದ್ದನು. इसका मतलब यह होता है उसने अपने जीवन को एक पैरामीटर में डाल दिया था कि मैं क्या करूंगा क्या नहीं करूंगा, पहले से उसने अपने मन को बनाया था. ಆತನು ತನ್ನ ಜೀವಿತದಲ್ಲಿ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದಂತಹ ಒಂದು ಮಾಪನ ಉಳ್ಳಂತಹ ಇತಿ ಮತ್ತು ಮಿತಿಗಳನ್ನ ಆತನು ಉಳ್ಳವನಾಗಿದ್ದನು. मतलब कुछ भी उसके जीवन में होने वाली बातों के लिए वो पहले से एक माइंड को बना लिया था, एक अपने मन को तैयार करके रखा था. ಆತನ ಮುಂದಿನ ಜೀವಿತದಲ್ಲಿ ಬರುವಂತ ಎಲ್ಲಾ ವಿಷಯಗಳಿಗೋಸ್ಕರವಾಗಿ ಆತನು ಮೊದಲೇ ತನ್ನ ಮನಸ್ಸನ್ನ ಸಿದ್ಧಪಡಿಸಿಕೊಂಡಿದ್ದನು, ತನ್ನ ಆಲೋಚನೆಯಲ್ಲಿ ಸಿದ್ಧಪಡಿಸಿಕೊಂಡಿದ್ದನು. इसीलिए जब उन्होंने बोला कि लो भैया ये चलो ये राजा का भोजन है, देखो चिकन बना है, बिरयानी बना है, जब मुर्ग मसल्लम बना है और क्या क्या बना है, आइए खाइए,
तुरंत उसने अपने मन में एक बार देखा कि मैंने क्या सोचा था इसके बारे में, और उसने मना कर दिया. ಯಾವ ರೀತಿಯಾಗಿ ಆತನ ಹತ್ತಿರ ಆಹಾರ ಪದಾರ್ಥಗಳನ್ನು, ರಾಜನ ಪದಾರ್ಥಗಳನ್ನು ತೆಗೆದುಕೊಂಡು ಬಂದರೋ ಆಗ ಆತನ ಹೇಳ್ತದೆ, ಇದು ಚಿಕನ್ ಇದೆ, ಇದು ವೆರೈಟಿ ಆಗಿರುವಂತಹ ಚಿಕನ್ ಆಗಿದೆ, ಬೇರೆ ಬೇರೆ ಆಹಾರದ ವಿವಿಧವಾದಂತಹ ಡಿಶ್ಗಳಿದೆ, ದಯಮಾಡಿ ಇದನ್ನು ತಿನ್ನು ಎಂಬುದಾಗಿ ಆತನ ಹೇಳುವಾಗ, ಈ ಆಲೋಚನೆ ಆತನ ಮುಂದಿಡುವಾಗ ಅವನು ತನ್ನ ಮನಸ್ಸಿನಲ್ಲಿ ಮೊದಲು ಏನು ನಿರ್ಧಾರ ಮಾಡಿದ್ದಾನೆ, ಮೊದಲು ಏನು ಆಲೋಚನೆ ಮಾಡಿದ್ದಾನೆ ಅದನ್ನು ಖಚಿತಪಡಿಸಿಕೊಂಡದನ್ನು ನೆನಪಿಸಿಕೊಳ್ಳುತ್ತಾನೆ. मेरे प्यारों, याद रखना कि अपनी जिंदगी में हमें कब शैतान से मुकाबला करना पड़ेगा हमें भी नहीं मालूम है. ನಮ್ಮ ಜೀವಿತಗಳಲ್ಲಿ ನಾವು ಯಾವಾಗ ಸೈತಾನನನ್ನು ಎದುರಿಸಬೇಕಾಗುತ್ತದೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿರುವುದಿಲ್ಲ. लेकिन एक बात हमेशा याद रखना, ये परमेश्वर का वचन जो आपका सिद्धांत है, यदि आपने इसके अनुसार अपने मन को बना लिया है, आप शैतान के हर मुकाबले को आप सामना कर सकते हैं. ಆದರೆ ಒಂದು ವಿಷಯವನ್ನು ಖಚಿತಪಡಿಸಿಕೊಳ್ಳಿರಿ, ಆ ಸೈತಾನನು ಎದುರಿಸುತ್ತಿರುವಂತಹ ಎಲ್ಲ ವಿರುದ್ಧ ಆಯುಧಗಳನ್ನು ನೀವು ಎದುರಾಗಿ ನಿಲ್ಲಬೇಕಾಗಿದ್ದರೆ ಅದು ದೇವರ ವಾಕ್ಯದಿಂದಲೇ ಮಾತ್ರ ಸಾಧ್ಯ. ದೇವರ ವಾಕ್ಯವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅದನ್ನು ತಿಳಿದುಕೊಂಡು ಜೀವಿಸುವುದಾದರೆ ಮಾತ್ರ ಅದನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತದೆ. देखिए, बाइबल में बहुत सारे महान महान लोगों के बारे में बताया गया. ದೇವರ ವಾಕ್ಯದಲ್ಲಿ ಅನೇಕದಾದಂತಹ ನಂಬಿಗಸ್ತ ವೀರರ ಪಟ್ಟಿಯನ್ನು ಕೂಡ ನಾವು ನೋಡುತ್ತೇವೆ. लेकिन दानियल जैसा कोई इंसान नहीं था. ಆದರೆ ದಾನಿಯೇಲನ ಹಾಗೆ ಅಂತ ಒಬ್ಬ ವ್ಯಕ್ತಿ ಯಾರು ಇರಲಿಲ್ಲ. बिल्कुल अद्भुत इंसान. ಆತನೊಬ್ಬ ಶ್ರೇಷ್ಠವಾದ ಅದ್ಭುತವಾದ ವ್ಯಕ್ತಿಯಾಗಿದ್ದನು. फॉर एग्जाम्पल मैं आपको बता रहा हूं, ಒಂದು ಉದಾಹರಣೆಯಾಗಿ ಹೇಳುವುದಾದರೆ, अगर आप मान लीजिए कि आप प्रभु के पास जब आप पहुंचेंगे स्वर्ग में, आप बहुत सारे प्रभु के लोगों को मिलेंगे. ನೀವು ಒಂದು ವೇಳೆ ಕರ್ತನ ಸನ್ನಿಧಾನದಲ್ಲಿ, ಅಂದ್ರೆ ಈ ಲೋಕವನ್ನು ಬಿಟ್ಟು ಕರ್ತನ ಸನ್ನಿಧಾನದಲ್ಲಿ ನಿಲ್ಲುವಾಗ ಅಲ್ಲಿ ಅನೇಕ ದೇವಜನರು ನಿಮ್ಮ ಕಣ್ಣೆದುರಿಗೆ ಇರಲಿಕ್ಕಿದ್ದಾರೆ. डेफिनेटली आप उनसे जा करके बहुत सारे सवाल पूछेंगे, उनसे बातें करने की कोशिश करेंगे, जानने की कोशिश करेंगे. ಈ ರೀತಿಯಾಗಿ ಒಬ್ಬರಿಗೊಬ್ಬರು ಭೇಟಿ ಆಗುವಾಗ ನೀವು ಒಬ್ಬರಿಗೊಬ್ಬರು ಪ್ರಶ್ನೆಗಳನ್ನು ಕೇಳಬಹುದು, ಅವರ ಕುರಿತಾಗಿ ನೀವು ತಿಳ್ಕೊಳ್ಳಿಕ್ಕೆ ಕೂಡ ಇಷ್ಟಪಡುವಂತದ್ದು ಅದಾಗಿರುತ್ತದೆ. मान लीजिए एक दिन आप ऐसे घूमने के लिए गए और वहां पर आपको सामने मिल गया, एक तरफ दानियल दूसरा तरफ दाऊद, दोनों हैं. ಈ ರೀತಿಯಾಗಿ ನೀವು ಆ ಒಂದು ಸಂದರ್ಭದಲ್ಲಿ ನಡೆದುಕೊಂಡು ಹೋಗುತ್ತಾ ಇರುವಾಗ ಒಂದು ಕಡೆ ದಾವೀದನು, ಇನ್ನೊಂದು ಕಡೆ ದಾನಿಯೇಲನು ನಿಮಗೆ ಕಂಡು ಬರುತ್ತಾರೆ. अरे आप बड़े खुश हो गए, अरे सलाम दानियल साहब, आपके बारे में बहुत सुना, थोड़ा सा आपसे बात करना है. ಆಗ ನೀವು ಹೇಳುವಂತ ಸಾಮಾನ್ಯವಾದಂತ ಮಾತು, ಅರೇ ದಾನಿಯೇಲ್, ನಾನು ತುಂಬಾ ಸಂತೋಷವಾಯಿತು ನಿಮ್ಮನ್ನು ನೋಡಿ, ಎಷ್ಟು ದಿನಗಳ ನಂತರ ನಾನು ನಿಮ್ಮನ್ನು ನೋಡಿದ್ದೇನೆ, ನಿಮ್ಮ ಬಗ್ಗೆ ಕೇಳಿದ್ದೇನೆ, ನಿಮ್ಮ ಕೂಡ ಸ್ವಲ್ಪ ಸಮಯ ಕಳೆಯುವುದಕ್ಕಾಗಿ ತುಂಬಾ ಸಂತೋಷಿಸುತ್ತೇನೆ. दाऊद जी, आपसे भी थोड़ा सा बात करना था, अगर आपके पास समय है तो. ದಾವೀದನೇ, ನಿಮ್ಮ ಕೂಡ ಮಾತನಾಡುವುದಕ್ಕಾಗಿ ನಿಮ್ಮ ಹತ್ರ ಸಮಯವಿದ್ರೆ ನಾನು ಮಾತನಾಡಲಿಕ್ಕೆ ಇಚ್ಛಿಸುತ್ತೇನೆ ಎಂಬುದಾಗಿ ಕೂಡ ಹೇಳುತ್ತೀರಿ. दाऊद एक तरफ बैठा, दानियल एक तरफ बैठा, आप बीच में बैठे हैं. ಒಂದು ಕಡೆ ದಾನಿಯೇಲನಿದ್ದಾನೆ, ಇನ್ನೊಂದು ಕಡೆ ದಾವೀದನಿದ್ದಾನೆ, ಮಧ್ಯದಲ್ಲಿ ನೀವು ಕುಳಿತುಕೊಂಡಿದ್ದೀರಿ. और आप कुछ सवाल पूछ रहे हैं, इंटरव्यू को जैसे ले रहे हैं आप उनसे. ನೀವು ಅವರನ್ನ ಒಂದು ಸಂದರ್ಶನ ರೂಪದಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಅವರಿಗೆ ಕೇಳುತ್ತಾನೆ ಇದ್ದೀರಿ. अब कल्पना करिए कैसे कैसे सवाल होंगे. शायद आपका सवाल सबसे पहले दाऊद से होगा, दाऊद जी जरा अपने बचपन के बारे में जरा बताइए ना, कैसा था आपका बचपन. ಸ್ವಲ್ಪ ಒಂದು ನಿಮ್ಮ ಕಣ್ಣು ಮುಂದೆ ಅದನ್ನ ಕಲ್ಪನೆಯಾಗಿ ತೆಗೆದುಕೊಂಡು ಬನ್ನಿರಿ. ಆ ರೀತಿಯಾಗಿ ನೀವು ಕುಳಿತುಕೊಂಡಾಗ ನೀವು ಮೊದಲನೇ ಪ್ರಶ್ನೆ ದಾವೀದನನ್ನೇ ಕೇಳುವಾಗ, ದಾವೀದನೇ, ನಿನ್ನ ಚಿಕ್ಕ ಪ್ರಾಯದ ಯೌವನ ಪ್ರಾಯದ ಜೀವಿತದ ಹೇಗಿತ್ತು ಎಂಬುದಾಗಿ ಕೇಳಬಹುದು. दाऊद जी, आपका बचपन, आपका जवानी कैसा बीता, जरा बताइए. ದಾವೀದನೇ, ನಿನ್ನ ಚಿಕ್ಕ ಬಾಲ್ಯತನವನ್ನ ಹೇಗೆ ಕಳೆದಿರಿ, ನಿಮ್ಮ ಯೌವನ ಕಾಲವನ್ನ ಹೇಗೆ ಕಳೆದಿರಿ, ಸ್ವಲ್ಪ ದಯಮಾಡಿ ಹೇಳ್ರಿ ಎಂಬುದಾಗಿ ನೀವು ಹೇಳಬಹುದು. दाऊद बोलेगा, बहुत बढ़िया बीता भाई, मैं तो एकदम बहुत अच्छा, क्या बोलेंगे, मेरे को परमेश्वर ने चुन लिया इजराइल देश का राजा बनाने के लिए. ಆತನು ದಾವೀದನು ನಿಮಗೆ ಉತ್ತರವನ್ನು ಕೊಡಬಹುದು, ಏನೆಂದರೆ, ಅಯ್ಯೋ ನಾನು ತುಂಬಾ ಶ್ರೇಷ್ಠನಾಗಿದ್ದೆ, ನಾನು ಒಳ್ಳೆಯ ರಾಜನಾಗಿದ್ದೆ, ಇಸ್ರಾಯೇಲ್ ಜನವನ್ನು ನಡೆಸುವಂತಹ ಅರಸನಾಗಿ ದೇವರು ನನ್ನನ್ನು ಆ ಯೌವನ ಪ್ರಾಯದಲ್ಲಿ ಆರಿಸಿಕೊಂಡನು ಎಂಬುದಾಗಿ ಸಂತೋಷವಾಗಿ ಕೂಡ ಆತನು ಹೇಳಬಹುದು. मैं तो बचपन से भेड़ बकरी चराता था. ನಾನು ಬಾಲ್ಯಾವಸ್ಥೆಯಲ್ಲಿರುವಾಗ, ಹುಡುಗನಾಗಿರುವಾಗ ಕುರಿಗಳನ್ನ ಮೇಯಿಸುತ್ತಾ ಇದ್ದೆನು. एक दिन एक बूढ़ा अंकल आया, सामुएल बोल करके, उन्होंने बोला कि आपको परमेश्वर राजा बनाने के लिए बोलता है. ಒಬ್ಬ ವಯಸ್ಸಾಗಿರುವಂತಹ ಮುದುಕನಾದಂತಹ ಸಮುವೇಲನು ಬರುತ್ತಾನೆ, ನೋಡು, ದೇವರು ನಿನ್ನನ್ನು ಅರಸನನ್ನಾಗಿ ಮಾಡುವುದಕ್ಕಾಗಿ ಬಯಸ್ತಾ ಇದ್ದಾನೆ ಎಂಬುದಾಗಿ ಹೇಳಿದನು. मैं तो सोचा भैया मेरा तो लॉटरी खुल गया. ಆಗ ನಾನು ಹೇಳಿದೆನು, ಅಯ್ಯೋ ನಂದೊಂದು ಲಾಟರಿನ ತೆಗಿತೆ ಎಂಬುದಾಗಿ. ओ मेरा जीवन तो बहुत अच्छा गुजरा. ನನ್ನ ಜೀವಿತ ತುಂಬಾ ಸುಂದರವಾಗಿ ಚೆನ್ನಾಗಿ ಆಯಿತು एक ಎಂಬುದಾಗಿ. और बात बताता हूँ मैं आपको. ನಿಮಗೆ ಇನ್ನೊಂದು ಮಾತನ್ನು ನಾನು ಹೇಳುತ್ತೇನೆ. एक दिन मैं अपने भाई लोगों को रोटी पहुंचाने के लिए गया था. ನಾನು ಒಂದು ದಿನ ನನ್ನ ಸಹೋದರರಿಗೆ ರೊಟ್ಟಿಯನ್ನು ಆಹಾರವನ್ನು ಕೊಡೋದಕ್ಕಾಗಿ ಹೋಗಿದ್ದೇನು. वहां पर एक खूंखार इंसान इजरायली लोगों को गाली दे रहा था. ಅಲ್ಲಿರುವಂತಹ ಸಂದರ್ಭದಲ್ಲಿ ಒಬ್ಬ ದೊಡ್ಡದಾಗಿರುವಂತಹ ದೈತ್ಯಾಕಾರವಾಗಿರುವಂತಹ ಮನುಷ್ಯ ಇಸ್ರಾಯೇಲ್ ಜನರಿಗೆ ಮತ್ತು ಅಲ್ಲಿ ಆತನು ಬೈಗಳನ್ನ ಬೈಯುತ್ತಾ ಇದ್ದನು. कोई उससे लड़ने नहीं पा रहे थे, कोई मुकाबला नहीं कर पा रहा था. ಯಾರು ಕೂಡ ಅವನ ವಿರುದ್ಧವಾಗಿ ಹೋರಾಟ ಮಾಡುವುದಕ್ಕಾಗಿ ಸಿದ್ಧರಾಗಿರಲಿಲ್ಲ, ಎಲ್ಲರೂ ಹೆದರುತ್ತಾ ಇದ್ದರು. मुझे बहुत खराब लगा.
ನನಗೆ ತುಂಬಾ ದುಃಖವಾಯಿತು. मैंने परमेश्वर के नाम से एक छोटा सा पत्थर निकाला, मारा उसका सिर में, पूरा वही खत्म. ನಾನು ಕರ್ತನ ಹೆಸರಿನಲ್ಲಿ ಒಂದು ಚಿಕ್ಕದಾದಂತಹ ಕಲ್ಲನ್ನು ಆರಿಸಿಕೊಂಡು ಅದನ್ನು ಜೋರಾಗಿ ಅವನಿಗೆ ಹೊಡೆದನು, ಅವನ ತಲೆಗೆ ತಾಕಿ ಅವನು ಆ ಸ್ಥಳದಲ್ಲೇ ಬಿದ್ದು ಸತ್ತನು. परमेश्वर ने बहुत सहायता किया. ದೇವರು ನನಗೆ ತುಂಬಾ ಸಹಾಯ ಮಾಡಿದ್ದಾನೆ. एकदम चरवाहे से सीधा राजगद्दी में परमेश्वर ने बैठा दिया. ಒಬ್ಬ ಕುರುಬನಿಂದ ರಾಜ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತೆ ದೇವರು ನನ್ನನ್ನು ಮಾಡಿದ್ದಾನೆ. ये दाऊद की कहानी है. ಇದು ದಾವೀದನ ಒಂದು ಕಥೆ ಆಗಿದೆ. अब दानियल को पूछेंगे, ದಾನಿಯೇಲನನ್ನು ನೀವು ಕೇಳಬಹುದು, दानियल साहब आपका जीवन कैसे गुजरा बचपन में? ದಾನಿಯೇಲ್ ಸಾಹೇಬ್ರೆ ನಿಮ್ಮ ಜೀವಿತ ಹೇಗಿತ್ತು ದಯಮಾಡಿ ತಿಳಿಸಿರಿ ಎಂಬುದಾಗಿ ಕೇಳಬಹುದು. वो बोलेगा क्या करेंगे भाई, मैं बचपन में अचानक सिपाही लोग आ गए, बोले कि हम लोग बाबुल से आ रहे हैं और आप लोगों को गुलाम बना देंगे. हथकड़ी डाला, गुलाम बना करके अपने देश ले जाए. ಏನ್ ಮಾಡಪ್ಪದಪ್ಪ, ನನ್ನ ಪರಿಸ್ಥಿತಿ ಹೀಗಿತ್ತು. ನಾನು ಚಿಕ್ಕ ಪ್ರಾಯದಲ್ಲಿರಬೇಕಾದ್ರೆ ಅಚಾನಕ್ ಆಗಿ ಸುತ್ತುವರೆದ ಸೈನಿಕರು ಬರುತ್ತಾರೆ, ಸರಿತಂದು ಬಂದು ನನ್ನನ್ನು ಸರಿಯಾಗಿ ಹಿಡಿದುಕೊಂಡು ಬಾಬೆಲ್ ದೇಶಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನಾವು ಸರಿಯಾಗಿ ಬಾಬೆಲ್ ದೇಶಕ್ಕೆ ಹೋಗುತ್ತೇವೆ. ये था मेरा बचपन और जवानी. ಇಂತಹ ಒಂದು ಜೀವಿತ, ಬಾಲ್ಯ ಜೀವಿತ ಮತ್ತು ಯೌವನ ಪ್ರಾಯದ ಜೀವಿತ ನನ್ನದಾಗಿತ್ತು ಎಂಬುದಾಗಿ ದಾನಿಯೇಲ ಹೇಳುತ್ತಾನೆ. फिर से पूछेंगे दाऊद से हम. ಆಗ ದಾವೀದನ ಮತ್ತೆ ಪ್ರಶ್ನೆ ಕೇಳ್ತಾನೆ, दाऊद आपका बचपन और जवानी तो बहुत अद्भुत लगता है. ದಾವೀದನೇ ನಿಮ್ಮ ಬಾಲ್ಯಾವಸ್ಥೆ ಮತ್ತು ಯೌವನಾವಸ್ಥೆ ತುಂಬಾ ಅದ್ಭುತವಾಗಿತ್ತು. आपने कमाल कर दिया. ನೀನು ತುಂಬಾ ದೊಡ್ಡದಾದ ಕಮಾಲನ್ನ ಮಾಡಿದೀಯಾ. आपने अपने जीवन को कैसे कंटिन्यू किया और अंत में कैसे आप अपने जीवन में जयवंत परमेश्वर के जन बने. ಈ ರೀತಿಯಾಗಿ ನಿನ್ನ ಜೀವನವನ್ನ ಮುಂದುವರಿಸಿದಂತ ದಾವೀದನೇ ನಿನ್ನ ಮುಂದಿನ ಕಾಲದಲ್ಲಿ ಹೇಗೆ ನೀನು ಜಯಶಾಲಿಯಾದಂತಹ ಜೀವಿತವನ್ನ, ನಂಬಿಕೆಯ ಜೀವಿತವನ್ನ ಜೀವಿಸಿದೆ ಎಂಬುದಾಗಿ ಪ್ರಶ್ನೆ ಕೇಳುತ್ತೇವೆ. ये सवाल सुन करके दाऊद का चेहरा मुरझा जाएगा. ಈ ಪ್ರಶ್ನೆಯನ್ನ ಕೇಳಿದ ತಕ್ಷಣವೇ ದಾವೀದನ ಮುಖ ಮುದುಡಿಕೊಳ್ಳುತ್ತದೆ, ಕಳೆಗುಂದುತ್ತದೆ. बोलेगा परमेश्वर ने मेरे लिए बहुत कुछ किया, मुझे राजा बना दिया, मुझे सब कुछ दिया, लेकिन मैं सही नहीं निकला, मैं विश्वास होकर नहीं निकला, मैं एक औरत के साथ गलत किया, व्यभिचार में पड़ गया, मैं अपने जीवन में पाप किया. ದೇವರು ನನ್ನ ಜೀವಿತದಲ್ಲಿ ಎಷ್ಟೋ ಶ್ರೇಷ್ಠವಾದ ಉಪಕಾರಗಳನ್ನು ಮಾಡಿ ಉನ್ನತ ಸ್ಥಾನದಲ್ಲಿ ಆದರೂ ನನ್ನನ್ನು ನಿಲ್ಲಿಸಿದನು. ಆದರೆ ನಾನು ನನ್ನ ಅಯೋಗ್ಯತೆಯಿಂದ, ನನ್ನ ಪಾಪದ ದೆಸೆಯಿಂದ ನಾನು ವ್ಯಭಿಚಾರದ ಕಾರ್ಯದಲ್ಲಿ ತೊಡಗಿದವನಾಗಿ ಅನೇಕವಾದಂತಹ ಹೀನವಾದ ಕೆಲಸವನ್ನ ಮಾಡಿ ನನ್ನ ಕಾಲವನ್ನು ನಾನು ಮುಗಿಸಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. हम दाऊद को बोलेंगे, शायद दाऊद जी ऐसा बहुत बुरा लगा सुन करके, हो सकता है आपके पास में अच्छा संगति नहीं होगा, अच्छे प्रभु के लोग नहीं होंगे, भविष्यवक्ता लोग नहीं होंगे, उसकी वजह से शायद ऐसा हो गया ना. ಆ ಸಂದರ್ಭದಲ್ಲಿ ನಾವು ಪ್ರತಿಯಾಗಿ ದಾವೀದನಿಗೆ ಹೇಳ್ಬೋದು, ದಾವೀದ ಸಾಹೇಬ್ರೆ ಏನು ಇಲ್ಲ, ಆ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಕೊಡದೇ ಇರುವಂತಹ ಆತ್ಮಿಕ ಮಾರ್ಗದರ್ಶಕರು ಇಲ್ಲದೆ ಇರಬಹುದು, ಅಥವಾ ಇನ್ನಿತರವಾದಂತಹ ಕೊರತೆಗಳ ನಿಮಿತ್ತವಾಗಿ ಇಂತಹ ಪರಿಸ್ಥಿತಿ ನಿಮಗೆ ಬಂದಿರಬಹುದು, ಏನು ಪರವಾಗಿಲ್ಲ ಎಂಬುದಾಗಿ ಹೇಳಬಹುದು. दाऊद बोलेगा नहीं नहीं ऐसी बात नहीं है, मेरे पास तो ढेर सारे लोग थे, पूरा वर्शिप टीम था और बहुत सारे भविष्यवक्ता थे, प्रभु के लोग थे, परमेश्वर का वचन सिखाते थे, उसमें कोई कमी घटी नहीं था. ಆಗ ದಾವೀದನು ಹೇಳುತ್ತಾನೆ, ಇಲ್ಲ ಇಲ್ಲ, ನನ್ನ ಜೀವಿತದ ಆ ಸಂದರ್ಭದಲ್ಲಿ ಅನೇಕವಾದಂತಹ ದೈವಿಕವಾದ ದೇವರಲ್ಲಿ ಭಯಭಕ್ತಿವಾದಂತಹ ಮಾರ್ಗದರ್ಶಕರಿದ್ದರು, ಎಷ್ಟೋ ಜನ ನನಗೆ ಸಹಾಯಕರಾಗಿದ್ದರು, ಆರಾಧನೆ ಮಾಡುವಂತಹ ಆರಾಧಕರು ಕೂಡ ಇದ್ದರು, ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು ಎಂಬುದಾಗಿ ಹೇಳುತ್ತಾನೆ. परमेश्वर ने मेरे लिए सारा इंतजाम किया, लेकिन मैं बेईमान निकला, मैं विश्वास योग्य नहीं था, मैं गिर गया पाप में. ದೇವರು ನನ್ನ ಜೀವಿತದಲ್ಲಿ ಎಲ್ಲವನ್ನೂ ಕೂಡ ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದನು, ಆದರೆ ನಾನು ಏನ್ ಮಾಡುವುದು, ನನ್ನ ತಪ್ಪಾಗಿದೆ, ನಾನು ಅಪ್ರಾಮಾಣಿಕನಾಗಿದ್ದೇನೆ. दानियल के बारे में पूछेंगे, दानियल जी आपके बारे में बताइए जरा से. ದಾನಿಯೇಲನೇ, ಈಗ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿರಿ ಎಂಬುದಾಗಿ ಕೇಳುತ್ತೇವೆ. आपका लाइफ कैसे गुजरा? ನಿನ್ನ ಜೀವಿತ ಹೇಗೆ ಆಯಿತು ದಾನಿಯೇಲ್ ಅವರೇ? क्योंकि आप तो गुलामी में थे, आपका जीवन कैसे गुजरा? ನೀವು ಗುಲಾಮರಾಗಿ ಇದ್ದೀರಿ, ಮತ್ತು ಅಂತ ಸಂದರ್ಭದಲ್ಲಿ ನಿಮ್ಮ ಜೀವಿತ ಹೇಗೆ ಇತ್ತು? दानियल बोलेगा, मेरा जीवन परमेश्वर की अनुग्रह से सब कुछ ठीक ठाक था. ನನ್ನ ದೇವರ ಕೃಪೆಯಿಂದ, ಆ ಅನುಗ್ರಹದಿಂದ ನನ್ನ ಜೀವಿತ ಎಲ್ಲವೂ ಕೂಡ ಯೋಗ್ಯವಾಗಿ ಸುಮಧುರವಾಗಿ ಸಾಗುತ್ತಾ ಇತ್ತು. मैं अपने बचपन से लेकर के मृत्यु तक जैसा परमेश्वर ने मुझे सौंपा था, मैं अपने आप को वैसे ही बना करके रखा. ನನ್ನ ಒಂದು ಸಂಪೂರ್ಣವಾದಂತಹ ಪ್ರಾರಂಭವಾದಂತಹ ಜೀವಿತದಿಂದ ನನ್ನ ಮರಣದವರೆಗೂ ಕೂಡ ನಾನು ನೋಡುವಾಗ ನನ್ನ ಜೀವಿತ ಹೇಗೆ ಪ್ರಾರಂಭವಾಯಿತು, ಕರ್ತನೊಟ್ಟಿಗಿನ ವೈಯಕ್ತಿಕ ಸಂಬಂಧ ಅದು ಕೊನೆಯ ಕ್ಷಣದವರೆಗೂ ಕೂಡ ಹಾಗೆ ಸ್ಥಿರವಾದಂತಹ ಕ್ರಿಸ್ತ ದೇವರೊಟ್ಟಿಗೆ ನಾನು ಹೊಂದಿದ್ದೇನು. मैंने अपने जिंदगी में बड़े बड़े राजाओं को आते और जाते हुए और खत्म होते हुए देखा, लेकिन मैं अपने जीवन में कोई बदलाहट मेरा नहीं आया. परमेश्वर ने मुझे और आगे और ऊंचा और ऊंचा और ऊंचा किया. ನನ್ನ ಜೀವಿತದ ಅವಧಿಯಲ್ಲಿ ನೋಡುವಾಗ ಅನೇಕ ಅರಸರುಗಳು ಬರುತ್ತಾರೆ ಹೋಗುತ್ತಾರೆ, ಆಗು ಹೋಗುಗಳನ್ನು ನಾನು ನೋಡಿದ್ದೇನೆ. ಅವರೆಲ್ಲಷ್ಟೇ ಬದಲಾವಣೆ ಹೊಂದಿದರು ಕೂಡ ನಾನು ಮಾತ್ರ ನನ್ನ ಕರ್ತನೊಟ್ಟಿಗೆ ಹೇಗೆ ಇದ್ದೇನೋ ಹಾಗೆ ಇದ್ದುಕೊಂಡು ಆತ್ಮಿಕವಾದಂತಹ ಸ್ಥಿತಿಯಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ಉನ್ನತದಿಂದ ಇನ್ನಷ್ಟು ಉನ್ನತಕ್ಕೆ ಹೋಗುತ್ತಾ ಬಂದೇನು. मृत्यु तक मैं बोल सकता हूं, मैं अपने प्रभु के संग विश्वास योग्य था और बिल्कुल भी पवित्रता और धार्मिक जीवन को बिताया. ನನ್ನ ಮರಣದವರೆಗೂ ಕೂಡ ನಾನು ಹೇಳುವುದಾದರೆ
ಮರಣ ಹೊಂದುವ ತನಕವೂ ಕೂಡ ನನ್ನ ವೈಯಕ್ತಿಕ ಸಂಬಂಧ ಕರ್ತನೊಟ್ಟಿಗೆ ನಂಬಿಕಸ್ತಿಕೆಯಾಗಿ ನಾನು ಜೀವಿಸಿದೆನು, ಮತ್ತು ಅಷ್ಟೇ ಅಲ್ಲ, ಪರಿಶುದ್ಧವಾದ ಜೀವಿತವನ್ನು ಕೂಡ ನಾನು ಜೀವಿಸಿದೆನು ಎಂಬುದಾಗಿ ಧೈರ್ಯದಿಂದ ನಾನು ಹೇಳಬಲ್ಲೆ ಎಂಬುದಾಗಿ ದಾನಿಯೇಲನು ಹೇಳುತ್ತಾನೆ. हम दानियल को बोलेंगे, दानियल जी हो सकता है ना आपके साथ में बहुत सारे अच्छे संगति के लोग होंगे, प्रभु में आपको प्रोत्साहित करते होंगे, वचन से सिखाते होंगे, आगे बढ़ाते होंगे, इसलिए आप प्रभु में आगे बढ़े, यही बात है ना. ಆಗ ನೀವು ದಾನಿಯೇಲನಿಗೆ ಮತ್ತೆ ಹೇಳಬಹುದು, ಹೌದು ದಾನಿಯೇಲ, ನಿಮ್ಮ ಜೀವಿತ ಹೀಗಿದೆ, ಸರಿಯಾಗಿದೆ. ನಿಮ್ಮ ಜೀವಿತ ಹೀಗಿರ್ಲಿಕ್ಕೆ ಕಾರಣವೇನೆಂದರೆ ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಆತ್ಮಿಕ ಮಾರ್ಗದರ್ಶಕರು, ಒಳ್ಳೆಯ ಆತ್ಮಿಕ ತಿಳುವಳಿಕೆಯುಳ್ಳಂತ ಜನರು ಸುತ್ತಲೂ ಇದ್ದರು. ಅದರ ನಿಮಿತ್ತವಾಗಿ ನೀವು ಹೀಗೆ ಆತ್ಮಿಕವಾದಂತಹ ಜೀವಿತವನ್ನು ಜೀವಿಸಿದ್ದಿರಬಹುದು ಎಂಬುದಾಗಿ ನೀವು ಹೇಳುತ್ತೀರಿ. वो बोलेगा नहीं, ऐसा कुछ नहीं है भाई. ಅವ್ರು ಹೇಳ್ತಾರೆ, ಅಯ್ಯೋ ಆ ರೀತಿಗೆ ಏನೂ ಇಲ್ಲ ಬ್ರದರ್, हम तो गुलाम में भी थे, ನಾವು ಗುಲಾಮರಾಗಿಯೇ ಇದ್ದೆವು. हमेशा हमें प्रयास किया जाता था कि हम उसके सामने झुक जाएं. ನಾವು ಪ್ರತಿ ಕ್ಷಣವೂ ಕೂಡ ನಮ್ಮನ್ನು ನಾವು ಪ್ರಯತ್ನಿಸಿಕೊಳ್ಳುತ್ತಾ ಇದ್ದೆವು, ಹೇಗೆ ನಾನು ನನ್ನನ್ನು ಕರ್ತನ ಮುಂದೆ ತಗ್ಗಿಸಿಕೊಳ್ಳಲಿ ಎಂಬುದಾಗಿ. परमेश्वर के लिए जीने के लिए हमें हर दिन संघर्ष करना पड़ता था. ಕರ್ತನಿಗೋಸ್ಕರವಾಗಿಯೇ, ಕರ್ತನಿಗಾಗಿ ಜೀವಿಸುವುದಕ್ಕಾಗಿ ನಾವು ಪ್ರತಿ ಕ್ಷಣವೂ ಕೂಡ ಹೋರಾಟ ಮಾಡಬೇಕಾಗುತ್ತಿತ್ತು. ऐसा कोई दिन नहीं था जब हमने प्रभु के लिए जीने के लिए संघर्ष नहीं किया हो. ನಾವು ಯಾವುದೇ ಒಂದು ಜೀವಿತದಲ್ಲಿ ನೋಡುವಾಗ ಯಾವುದೇ ಒಂದು ದಿನವೂ ಕೂಡ ಇಲ್ಲ ನಾನು ಕರ್ತನಿಗೋಸ್ಕರವಾಗಿ ಜೀವಿಸುವುದಕ್ಕಾಗಿ ಹೋರಾಟ ಮಾಡಿಲ್ಲ ಅನ್ನೋದೇ ಇರುವಂತ ದಿನವೇ ಇಲ್ಲ. हमारा अंतिम सवाल उनको पूछेंगे, दानियल को, दानियल जी अब बताइए, इतने संघर्ष करते हुए कैसे अपने मृत्यु तक इतना विश्वास योग्य बने रहे, कैसे अपने आप को मेंटेन किया. ಆಗ ನೀವು ದಾನಿಯೇಲನ ಸಾಹೇಬರಿಗೆ ನೀವು ಕೇಳಬಹುದು, ದಾನಿಯೇಲ್ ಸಾಹೇಬ್ರೆ, ನಿಮ್ಮ ಜೀವಿತದ ಉದ್ದಕ್ಕೂ ಕೂಡ ಮರಣ ಹೊಂದುವ ತನಕವೂ ಕೂಡ ನೀವು ಕರ್ತನೊಟ್ಟಿಗೆ ನಂಬಿಗಸ್ತಕರಾಗಿ ಹೇಗೆ ಇರಲಿಕ್ಕೆ ಸಾಧ್ಯ? ಇಷ್ಟು ಸಂಘರ್ಷಗಳು, ಇಷ್ಟು ಕಠಿಣವಾದಂತಹ ಪರಿಸ್ಥಿತಿಗಳು ನಿಮ್ಮದಿದ್ದಾಗಲೂ ಕೂಡ ಇದು ಹೇಗೆ ಸಾಧ್ಯ ಎಂಬುದಾಗಿ ಪ್ರಶ್ನೆಯನ್ನ ಕೇಳಬಹುದು. क्या बोलेगा, क्या है उसका सीक्रेट? ಆಗ ದಾನಿಯೇಲನು ಹೇಳುವಂತಹ ಒಳಗುಟ್ಟು ಏನು? कोई बता सकता है क्या क्या था उसका सीक्रेट? ಆತನ ಒಂದು ಜೀವಿತದ ಒಳಗುಟ್ಟು ಅಥವಾ ಸೀಕ್ರೆಟ್ ಏನಾಗಿತ್ತು ಎಂಬುದಾಗಿ ಯಾರಾದರೂ ಹೇಳಬಹುದಾ? प्रिंसिपल्स इन हिज लाइफ. ಆತನ ಜೀವಿತದಲ್ಲಿ ದೇವರ ವಾಕ್ಯದ ಸಿದ್ಧಾಂತ ಇತ್ತು. उसके जीवन का सिद्धांत, ಆ ಜೀವಿತದಲ್ಲಿ ಸಿದ್ಧಾಂತ ನೋಡುತ್ತೇವೆ, यही वाली बात. ಇದೇ ವಾಕ್ಯವನ್ನು ನೋಡುತ್ತೇವೆ. हर प्रकार के मुश्किलों का सामना वो कर पाया क्योंकि वो पहले से उसके लिए तैयार था. ಎಲ್ಲಾ ವಿಧವಾದಂತಹ ಸಂಘರ್ಷಗಳನ್ನ, ಕಠಿಣ ಪರಿಸ್ಥಿತಿಗಳನ್ನ ಆತನ ಹಾದು ಹೋಗೋದಕ್ಕೆ ಸಿದ್ಧನಾಗಿದ್ದನು. ಯಾಕಂದರೆ ಆತನ ಮನಸ್ಸಿನಲ್ಲಿ ಸಿದ್ಧನಾದಂತಹ ಮನಸ್ಸುಳ್ಳವನಾಗಿ ಅದನ್ನು ಖಚಿತಪಡಿಸಿಕೊಂಡಿದ್ದನು. मेरे प्यारो, दानियल एक सिद्धांत के अनुसार जीने वाला एक इंसान था, परमेश्वर के वचन के सिद्धांत. ದಾನಿಯೇಲನು ಒಬ್ಬ ಸಿದ್ಧಾಂತಕ್ಕನುಸಾರವಾಗಿ, ದೇವರ ವಾಕ್ಯ ಸಿದ್ಧಾಂತಕ್ಕನುಸಾರವಾಗಿಯೇ ಜೀವಿಸುವಂತಹ ವ್ಯಕ್ತಿ, ದೇವರ ದಾಸನು ದಾನಿಯೇಲನು ಆಗಿದ್ದನು. सिद्धांत के वचन के मतलब परमेश्वर का वचन जैसा सिखाता है उसको पकड़े था, चाहे कितनी भी मुश्किलें आ जाए, हमेशा वो इसके साथ में वो तुलना करके देखता था. ಆತನ ಜೀವಿತದಲ್ಲಿ ಬರುವಂತ ಎಲ್ಲಾ ಸಂಗತಿಗಳಿಗಾಗಿ ದೇವರ ವಾಕ್ಯ ಏನು ಹೇಳುತ್ತದೆ, ದೇವರ ವಾಕ್ಯವನ್ನು ಆಧಾರ ಮಾಡಿಟ್ಟುಕೊಂಡು ಆ ಎಲ್ಲ ವಿಷಯಗಳನ್ನು ದೇವರ ವಾಕ್ಯಕ್ಕೆ ಹೋಲಿಸಿಕೊಂಡು ದೇವರ ವಾಕ್ಯಕ್ಕೆ ಸರಿ ಅನಿಸಿದ್ದನ್ನ ಆತನು ಮಾಡುತ್ತಾನೆ ಬಂದಿದ್ದಾನೆ. यहाँ पर जब उसके पास भोजन और ये दाख मधु लाया गया, उसने ना कह दिया ओनली क्योंकि वो वचन के सिद्धांत के अनुसार सही नहीं था. ಇಲ್ಲಿ ಆತನ ಹತ್ತಿರ ರಾಜನ ಭೋಜನ ಪದಾರ್ಥಗಳನ್ನ, ಪಾನಗಳನ್ನ ತಂದಾಗ ಅವುಗಳನ್ನು ತಿರಸ್ಕರಿಸುತ್ತಾನೆ. ಯಾಕೆಂದರೆ ಅದು ದೇವರ ವಾಕ್ಯಕ್ಕೆ, ಸಿದ್ಧಾಂತಕ್ಕೆ ವಿರುದ್ಧವಾಗಿತ್ತು. ये एक ही घटना नहीं है, ಇದು ಒಂದೇ ಘಟನೆ ಅಲ್ಲ. आपको याद होगा कि शद्रक, मेशक, अबेदनगो को उस स्टैचू के सामने में, बड़े वाले मूर्ति के सामने झुकने के लिए बोला. वहां पर भी उन्होंने अपने उस सिद्धांत का उपयोग किया, बोला हम नहीं झुकेंगे. ಅಲ್ಲಿ ಶದ್ರಕ್, ಮೆಷಕ್, ಅಬೇದ್ನೆಗೋ ಅವರನ್ನ ಅಲ್ಲಿ ಅಡ್ಡ ಬೀಳುವುದಕ್ಕಾಗಿ, ಆ ಮೂರ್ತಿಗೆ ಅಡ್ಡ ಬೀಳುವುದಕ್ಕಾಗಿ ಹೇಳುವಾಗಲೂ ಕೂಡ ಅವರು ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಾರೆ, ನಾವು ಅಡ್ಡ ಬೀಳುವುದಿಲ್ಲ. ಯಾಕೆಂದರೆ ದೇವರ ವಾಕ್ಯ ಸಿದ್ಧಾಂತ ಹೇಳುತ್ತದೆ ಅಡ್ಡ ಬೀಳಬಾರದು ಎಂಬುದಾಗಿ ಅವರು ಅದನ್ನು ಮಾಡುತ್ತಾರೆ. इस घटना में पहले अध्याय में वो लोग कहते हम नहीं खाना खाएंगे. ಈ ಘಟನೆಯ ಮೊದಲನೇ ಅಧ್ಯಾಯದಲ್ಲಿ ಅವರು ಹೇಳುತ್ತಾರೆ ನಾವು ತಿನ್ನುವುದಿಲ್ಲ. तीसरे चौथा अध्याय में पढ़ते हम तेरे मूर्त के सामने नहीं झुकेंगे. ಮೂರನೇ ಅಧ್ಯಾಯದಲ್ಲಿ ನೋಡುತ್ತೇವೆ ನಿನ್ನ ಮೂರ್ತಿಯ ಎದುರಿಗೆ ನಾವು ಅಡ್ಡ ಬೀಳುವುದಿಲ್ಲ. और आगे पढ़ते हुए चलेंगे तो पढ़ते हैं कि दानियल को प्रार्थना करने से मना किया गया था. ಆ ಮುಂದಿನ ಅಧ್ಯಾಯಗಳಲ್ಲಿ ನೋಡುವಾಗ ದಾನಿಯೇಲನಿಗೆ ಪ್ರಾರ್ಥನೆ ಮಾಡುವುದಕ್ಕೂ ಕೂಡ ಅಡ್ಡಿಗಳು ಬಂತು ಎಂಬುದಾಗಿ. वहां पर भी दानियल उसी सिद्धांत का उपयोग करता, कहता हम प्रार्थना करना नहीं छोड़ेंगे. ಆ ರೀತಿಯಾಗಿ ದಾನಿಯೇಲನು ಕೂಡ ದೇವರ ಸಿದ್ಧಾಂತಗಳ ಅನುಸಾರವಾಗಿ ಪ್ರಾರ್ಥನೆಗಳನ್ನು ಮಾಡುವುದನ್ನು ನಾವು ನಿಲ್ಲಿಸುವುದಿಲ್ಲ. मतलब शैतान उसको
किसी न किसी रीति से गलत रास्ते में लेकर के जाने की कोशिश कर रहा है, और हमेशा वो शैतान को जवाब दे पाता है, वचन के उस सिद्धांत के आधार पर हम ये नहीं करेंगे। ಸೈತಾನನು ಯಾವುದೋ ಒಂದು ವಿಧದ ರೂಪದಲ್ಲಿ ಅವನೊಟ್ಟಿಗೆ ಅವನನ್ನ ಕೆಳಗಿಳಿಸಬೇಕು, ಅವನ ಆತ್ಮಿಕ ಜೀವಿತದಿಂದ ಅವರನ್ನ ಸೈಡ್ ಮಾಡಬೇಕೆಂಬುದಾಗಿ ತುಂಬಾ ಪ್ರಯತ್ನಿಸುತ್ತಾ ಇರ್ತಾನೆ. ಆದಾಗ್ಯೂ ದಾನಿಯೇಲನು ಸ್ಥಿರವಾಗಿ ಇದ್ದಾನೆ. ಕಾರಣ ಆತನ ಜೀವಿತ ದೇವರ ವಾಕ್ಯದ ಸಿದ್ಧಾಂತಕ್ಕೆ ಅನುಸಾರವಾದಂತಹ ಜೀವಿತ ಅವನದಾಗಿತ್ತು. मेरे प्यारो, अपनी जिंदगी में ना इस वचन के सिद्धांत को लेकर के चलना. ಪ್ರಿಯರೇ, ನಿಮ್ಮ ಜೀವಿತಗಳಲ್ಲಿ ಈ ದೇವರ ವಾಕ್ಯ ಸಿದ್ಧಾಂತದ ಅನುಸಾರವಾಗಿ ನೀವು ಜೀವಿಸಿರಿ. कभी अपने जिंदगी में, हम बोलते हैं हिंदी भाषा में, बिन पेंदी का लोटा मत बनना. बिन पेंदी का लोटा मतलब लोटा है, उसका नीचे में ऐसा बेस रहता है तो खड़ा हो पाएगा. अगर नहीं है, अगर गोल है तो क्या होगा, इधर भी लुढ़केगा उधर भी लुढ़केगा. ಒಂದು ಹಿಂದಿಯಲ್ಲಿರುವಂತಹ ಒಂದು ನಾಣ್ಣುಡಿ, ಒಂದು ಗಾದೆ ಮಾತು ಏನೆಂದರೆ, ತಳವಿರ್ಲಾರ್ದಂತಹ ಗ್ಲಾಸ್, ಈ ತರ ಒಂದು ತಳ ಇದೆ, ಈ ತಳವಿರ್ಲಾರ್ದಂತಹ ಗ್ಲಾಸ್ ಆಗಬೇಡ್ರಿ. ತಳವಿರ್ಲಾರ್ದ ಗ್ಲಾಸ್ ಅಂದ್ರೆ ಈ ತರ ಇರ್ತದೆ, ಇದು ನಿಂತ್ಕೊಳ್ಳಕ್ ಆಗೋದಿಲ್ಲ. ನಮಗೆ ಯಾವಾಗಲೂ ನಮ್ಮ ಜೀವಿತಗಳಲ್ಲಿ ತಳ ಇರಬೇಕು, ಅವಾಗ ಮಾತ್ರ ನಾವು ನಿಂತ್ಕೊಳ್ಳಿಕ್ಕೆ ಸಾಧ್ಯ. लोटा देखें, लोटा ಗ್ಲಾಸ್ ನೋಡಿದಿರಲ್ಲ, ಗ್ಲಾಸ್ अगर वो नीचे में अगर ऐसा गोल रहेगा तो रखेंगे तो क्या होगा, इधर भी लुढ़केगा उधर भी लुढ़केगा. ಆ ಒಂದು ತಳಭಾಗಕ್ಕೆ ಅದು ಗೋಲಾಕಾರದ ತಳಭಾಗವಾಗಿದ್ದೇ ಆದರೆ ಅದು ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಕಡೆನೂ ಬೀಳಬಹುದು, ಈ ಕಡೆನೂ ಬೀಳಬಹುದು. कई लोगों का जिंदगी ऐसे ही है, डामाडोल टाइप का. ಈ ರೀತಿಯಾಗಿ ಎಷ್ಟೋ ಜನರ ಜೀವಿತ ಇಂತಹ ಒಂದು ಉರುಳುವಂತಹ ಜೀವಿತವನ್ನು ನಾವು ನೋಡುತ್ತೇವೆ. दोस्त आकर के कुछ बोला, चलो भाई ऐसा करेंगे, ठीक है चलो उधर ऐसे करेंगे. ಒಬ್ಬ ಗೆಳೆಯನು ಬಂದು ಹೇಳುತ್ತಾನೆ, ನಾವು ಹೀಗೆ ಮಾಡೋಣ ಅಂತ ಹೇಳಿದ್ರೆ, ಹಾ ಸರಿ ಬ್ರದರ್, ನಾವು ಕೂಡ ಹಾಗೆ ಮಾಡೋಣ ಎಂಬುದಾಗಿ ಹೇಳಿಬಿಡುತ್ತೇವೆ. उस सहेली ने कुछ बोला करने के लिए, चलो हम ऐसे ही करेंगे, इधर लुढ़क गया, जिधर हवा चला उधर लुढ़केगा. ಇನ್ನೊಬ್ಬರು ಬಂದು ಹೇಳುವಾಗ, ಹೌದು ಸರಿ ಇದಾಗಿ ನಾವು ಹೀಗೆ ಮಾಡೋಣ ಎಂಬುದಾಗಿ ಹೇಳುತ್ತೇವೆ. ಅಂದ್ರೆ ಯಾವ ಕಡೆ ಗಾಳಿ ಬೀಸುತ್ತದೋ ಆ ಕಡೆ ನಮ್ಮ ಮನಸ್ಸುಗಳನ್ನು ಬದಲಾಯಿಸಿಕೊಳ್ಳುತ್ತೇವೆ. मेरे प्यारो, अपने जिंदगी में एक सिद्धांत का होना बहुत जरूरी है. ಪ್ರಿಯರೇ, ನಿಮ್ಮ ಜೀವಿತಗಳಲ್ಲಿ ಸಿದ್ಧಾಂತ ಇರುವಂತದ್ದು ಬಹಳ ಅವಶ್ಯಕವಾಗಿದೆ. अपने मन में ठान लेना बहुत जरूरी है. ನಮ್ಮ ಮನಸ್ಸಿನಲ್ಲಿ ಖಚಿತಪಡಿಸಿಕೊಳ್ಳುವಿಕೆ ಬಹಳ ಅವಶ್ಯಕವಿದೆ. अपने जिंदगी को एक पैरामीटर में डाल देना बहुत जरूरी है. ನಮ್ಮ ಜೀವಿತವನ್ನು ಒಂದು ಅಳತೆ ಮಾಪನದ ರೂಪದಲ್ಲಿ ಜೀವಿಸುವಂತದ್ದು ಬಹಳ ಅವಶ್ಯಕವಾಗಿದೆ. परमेश्वर का वचन मुझे क्या सिखाता है, क्या करने के लिए और क्या नहीं करने के लिए, हमें समझना बहुत जरूरी है. ದೇವರ ವಾಕ್ಯ ಸಿದ್ಧಾಂತ ನನಗೆ ಏನು ಮಾಡುವುದಕ್ಕಾಗಿ ಹೇಳಿಕೊಡುತ್ತದೆ, ಏನು ಮಾಡಬಾರದೆಂಬುದಾಗಿ ಹೇಳಿಕೊಡುತ್ತದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. मेरे प्यारो, आपकी जिंदगी में कई बार ऐसे चैलेंजेस या ऐसे चुनौतियों का सामना करना पड़ेगा. ನಿಮ್ಮ ಜೀವಿತಗಳಲ್ಲಿ ಪ್ರಿಯರೇ, ಇಂತಹ ಅನೇಕ ಸಂಘರ್ಷಗಳನ್ನು ನೀವು ಎದುರಿಸಲೇಬೇಕಾಗುತ್ತದೆ. क्योंकि मसीह जीवन एक युद्ध के समान है, बाइबल में बताया गया है. ಕ್ರಿಸ್ತಿಯ ಜೀವಿತವು ಒಂದು ಯುದ್ಧಕ್ಕೆ ಸಮಾನವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. और इस युद्ध में शैतान आपके ऊपर में लाख हमला करेगा. ಈ ಯುದ್ಧದಲ್ಲಿ ಸೈತಾನನು ನಿಮ್ಮ ಮೇಲೆ ಲಕ್ಷೋಪಲಕ್ಷ ಒಂದು ಅಕ್ರಮವನ್ನು ಅತಿಕ್ರಮಣ ಮಾಡಬಹುದು. और वो हमेशा यही प्रयास करेगा कि किसी न किसी रीति से आपका मसीह जीवन बर्बाद हो जाए. ಆತನು ಯಾವತ್ತಿಗೂ ಕೂಡ ಇದನ್ನೇ ಪ್ರಯತ್ನಿಸುತ್ತಾನೆ, ಏನೆಂದರೆ ಹೇಗಾದರೂ ಮಾಡಿ ನಿಮ್ಮ ಆತ್ಮಿಕ ಜೀವಿತದಿಂದ ನಿಮ್ಮನ್ನ ಸಂಪೂರ್ಣವಾಗಿ ಹಿಂಸರಿಸುವಂತದ್ದು. और अधिकांश आपके जीवन में शैतान का कार्य आपके मित्रों के द्वारा, आपके बहुत करीब के लोगों के द्वारा, आप जिसको बहुत ज्यादा पसंद करते ऐसे लोगों के द्वारा करेगा. ಅತಿ ಹೆಚ್ಚಾಗಿ ನಾವು ನೋಡುವಾಗ ನಿಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಆತನು ಹೇಗೆ ಪ್ರೇರೇಪಿಸುತ್ತಾನೆ ಎಂದು ನೋಡುವಾಗ, ನಿಮಗೆ ನಿಮ್ಮ ಮನಸ್ಸಿಗೆ ಅತಿ ಸಮೀಪವಾಗಿರುವಂತಹ ವ್ಯಕ್ತಿಗಳು ಅಥವಾ ನಿಮ್ಮ ಗೆಳೆಯರಾಗಿರಬಹುದು, ಅಥವಾ ನೀವು ಯಾರ ಮಾತುಗಳನ್ನು ಹೆಚ್ಚಾಗಿ ಕೇಳಿಸಿಕೊಳ್ಳುತ್ತೀರೋ ಅಂತವರ ಮೂಲಕವಾಗಿ ನಿಮ್ಮನ್ನು ಆತನು ಕೆಳಗೆ ಕೆಡುವಂತ ಸಾಧ್ಯತೆಗಳು ಇವೆ. चाहे शैतान किसी भी जरिए से आपके ऊपर हमला करने की कोशिश करे, ಯಾವುದೇ ಒಂದು ಮಾಧ್ಯಮ ಅಥವಾ ಮೂಲಕವಾಗಿ ಸೈತಾನನು ನಿಮ್ಮ ಜೀವಿತದ ಮೇಲೆ ಆಕ್ರಮಣವನ್ನು ಮಾಡುವುದಾಗ, लेकिन दानियल के समान अपने मन में एक सिद्धांत को तय कर लेना बहुत जरूरी है. ದಾನಿಯೇಲನ ಹಾಗೆ ನಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯದ ಸಿದ್ಧಾಂತವನ್ನ ಖಚಿತಪಡಿಸಿಕೊಳ್ಳುವಂತದ್ದು, ದೃಢಪಡಿಸಿಕೊಳ್ಳುವಂತದ್ದು ಅವಶ್ಯಕತೆ ಇದೆ. मान लीजिए अगर हमारे जितने जवान लोग इस तरह बैठे हैं, भाई लोग, ಇಲ್ಲಿ ಕುಳಿತಿರುವಂತಹ ಸಹೋದರರಲ್ಲಿ ಈ ರೀತಿಯಾಗಿ ಒಂದು ಆಲೋಚನೆ ಮಾಡೋಣ. मान लीजिए आपके कोई मित्र लोग आपको आकर के कभी शराब पीने के लिए बोलेंगे, चलो भाई आज तो पूरा त्योहार का समय है, न्यू ईयर का समय है, एक ड्रिंक ले लो, कोई दिक्कत नहीं. ಇಲ್ಲಿರುವಂತಹ ಸಹೋದರರಲ್ಲಿ ಅವರ ಗೆಳೆಯರು ಬಂದು, ಅಯ್ಯೋ ಬ್ರದರ್ ಒಳ್ಳೇದಿದೆ, ಒಳ್ಳೆ ಹಬ್ಬದ ವಾತಾವರಣವಿದೆ, ಬರ್ರಿ ಸ್ವಲ್ಪ ಒಂದು ಗ್ಲಾಸ್ ಒಂದು ಪೆಗ್ ಹಾಕಿ ಬರೋಣ ಎಂಬುದಾಗಿ ಹೇಳುವಾಗ, अरे सब होता है भाई, कोई दिक्कत नहीं है, एक पेग चलेगा. ಇದೆಲ್ಲ ಸರಿಯಾಗುತ್ತದೆ, ಬನ್ನಿ ಹೋಗೋಣ, ಒಂದು ಪೆಗ್ ಹಾಕಿದ್ರೆ ಏನ್ ತೊಂದರೆ ಇಲ್ಲ ಎಂಬುದಾಗಿ ನಿಮಗೆ ಹೇಳಬಹುದು. दानियल के समान हमें कहना पड़ेगा ना.
ದಾನಿಯೇಲನ ಹಾಗೆ ನಮಗೆ ಹೇಳಬೇಕಾಗುತ್ತದೆ ಇಲ್ಲ ಎಂಬುದಾಗಿ. कई बार कई ऐसे जवान लोग मिलेंगे, लड़के लड़कियां मिलेंगी जो आपके जीवन में आपको व्यभिचार करने की ओर आपको उकसाएंगे. ನಿಮ್ಮ ಜೀವಿತಗಳಲ್ಲಿ ಈ ರೀತಿಯಾಗಿ ಅನೇಕ ಸಹೋದರ ಅಥವಾ ಸಹೋದರಿ ಅಥವಾ ಒಂದು ಹುಡುಗ ಒಂದು ಹುಡುಗಿ ಬರಬಹುದು. ಅವರು ನಿಮ್ಮನ್ನು ವ್ಯಭಿಚಾರದ ಜೀವಿತಕ್ಕಾಗಿ ನಿಮ್ಮನ್ನು ಕರೆದುಕೊಂಡು ಸೆಳೆಯುವಂತ ಜೀವಿತವನ್ನ ಹಾಗಾಗಿ ಸೆಳೆಯುವಂತವರು ಇರಬಹುದು. दानियेल के समान हमें एक सिद्धांत को बनाकर रखना जरूरी है. नहीं, मैं इससे आगे नहीं बढ़ सकता. ದಾನಿಯೇಲನ ಹಾಗೆ ನಿಮ್ಮ ಜೀವಿತಗಳಲ್ಲಿ ಒಂದು ಸಿದ್ಧಾಂತವನ್ನು ಇಟ್ಟುಕೊಳ್ಳುವುದು ಅವಶ್ಯಕತೆವಾಗಿದೆ. ಅದೇನೆಂದರೆ ಇಲ್ಲ, ಇಂಥದ್ದನ್ನು ನಾನು ಮಾಡುವುದಿಲ್ಲ. यहां तक कि आज मोबाइल में बहुत सारी ऐसी चीजें हैं. ಇವತ್ತಿನ ದಿನ ನೋಡುವಾಗ ಮೊಬೈಲ್ಗಳಲ್ಲಿ ಎಲ್ಲಾ ವಿಷಯಗಳು ಸಿಗುತ್ತವೆ. लेकिन अगर आपके मन में एक सिद्धांत है कि मैं क्या क्या मोबाइल में देखूं और क्या क्या ना देखूं, मैं बोलता हूं मेरे प्यारो, आप अपने मसीह जीवन में एक जयवंत मसीह जीवन को जी सकते हैं. ಈ ರೀತಿಯಾದಂತಹ ಒಂದು ವಿಷಯಗಳನ್ನು ಒಳಗೊಂಡಂತಹ ಮೊಬೈಲ್ ಇರುವಾಗ ಆ ಮೊಬೈಲ್ ನಲ್ಲಿ ನಾನು ಏನನ್ನು ನೋಡಬೇಕು, ಏನನ್ನು ನೋಡಬಾರದು, ಯಾವುದು ಯೋಗ್ಯ ಯಾವುದು ಯೋಗ್ಯವಲ್ಲ ಎಂಬುದಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಖಚಿತಪಡಿಸಿಕೊಂಡಿದ್ದೇ ಆದರೆ ಅದನ್ನ ಮಾತ್ರ ನೀವು ನೋಡುವಾಗ ನಿಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಯಶಸ್ವಿಕರವಾದಂತಹ ಕ್ರಿಸ್ತಿಯ ಜೀವಿತವನ್ನು ನೀವು ಜೀವಿಸುವಂತವರಾಗುತ್ತೀರಿ. ಪ್ರಿಯರೇ, आज सोशल मीडिया के द्वारा भी बहुत ज्यादा शैतान लोगों के ऊपर हमला कर रहा है. ಒಂದು ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಸೈತಾನನು ಅನೇಕ ಜನರ ಮೇಲೆ ಆಕ್ರಮಣವನ್ನು ಮಾಡುತ್ತಾ ಇದ್ದಾನೆ. इंस्टा के द्वारा या फेसबुक या अलग अलग प्रकार की जितने भी जो सोशल मीडियाज हैं, ನಮ್ಮ ಮಧ್ಯದಲ್ಲಿರುವಂತಹ ಇನ್ಸ್ಟಾ ಆಗಿರಬಹುದು ಅಥವಾ ಫೇಸ್ಬುಕ್ ಆಗಿರಬಹುದು, ಇನ್ನಂತ ಯಾವುದೇ ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಆತನು ಆಕ್ರಮಣ ಮಾಡೋಕೆ ಪ್ರಯತ್ನಿಸುತ್ತಾನೆ. मेरे प्यारो, आपके जीवन में एक सिद्धांत का होना जरूरी है कि आप कहां और कितने दूर तक जाएंगे. उसमें ನಿಮ್ಮ ಜೀವಿತಗಳಲ್ಲಿ ಒಂದು ಸಿದ್ಧಾಂತ ಖಚಿತ ಇರುವಂತದ್ದು ಬಹಳ ಅವಶ್ಯಕವಾಗಿದೆ. ನಾನು ಎಷ್ಟರ ಮಟ್ಟಿಗೆ ಹೋಗಬಹುದು ಎಂಬುದಾಗಿ ಏನು ಎಂಬುದಾಗಿ ನೀವು ಸ್ಪಷ್ಟ ಖಚಿತಪಡಿಸಿಕೊಳ್ಳುವ ಅವಶ್ಯಕತೆ ಇದೆ. अपने प्रतिदिन के जीवन में जो प्रभु के साथ जो समय को बिताते, उसमें आपके जीवन में एक सिद्धांत का होना जरूरी है. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ನೀನು ಎಷ್ಟು ಸಮಯ ಕರ್ತನೊಟ್ಟಿಗೆ ಕಳೆಯುತ್ತೀಯಾ ಎಂಬುದಾಗಿ ಅದನ್ನು ಕೂಡ ನೀವು ನಿಮ್ಮ ಮನಸ್ಸಿನಲ್ಲಿ ಸಿದ್ಧಾಂತಕ್ಕನುಸಾರವಾಗಿ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ. मेरे प्यारो, हमारी जिंदगी में कई बार ऐसा समय आता है जब बिल्कुल समय नहीं है हम प्रभु के साथ समय बिताएं. ನಮ್ಮ ಜೀವಿತಗಳಲ್ಲಿ ಇಂತಹ ಸಂದರ್ಭಗಳು ಬರ್ತದೆ. ಅಯ್ಯೋ, ದೇವರೊಟ್ಟಿಗೆ ಸಮಯ ಕಳೆಯುವುದಕ್ಕಾಗಿ ನನ್ನ ಹತ್ರ ಸಮಯವೇ ಇಲ್ಲ, ಅಷ್ಟು ಬ್ಯುಸಿ ಆಗಿದ್ದೇನೆ ಎಂಬುದಾಗಿ ಸಂದರ್ಭಗಳು ಬರುತ್ತವೆ. लेकिन यदि आपके जीवन में एक सिद्धांत आपने बनाया, पहले से अपने मन में ठान लिया है, डेफिनेटली आप कैसे भी हो वो समय को निकाल पाएंगे. ಒಂದು ವೇಳೆ ನಿಮ್ಮ ಜೀವಿತಗಳಲ್ಲಿ ಒಂದು ಸಿದ್ಧಾಂತವನ್ನು ಹೊಂದಿದವರಾಗಿ ದೇವರ ಸನ್ನಿಧಾನದಲ್ಲಿ ನಾನು ವೈಯಕ್ತಿಕವಾಗಿ ಕಳೆಯಲೇಬೇಕೆಂಬುದಾಗಿ ನಿನ್ನ ಮನಸ್ಸಿನಲ್ಲಿ ಖಚಿತಪಡಿಸಿಕೊಂಡಿದ್ದೆ ಆದರೆ ಅದಕ್ಕನುಸಾರವಾಗಿ ನೀನು ಸಮಯವನ್ನು ಮಾಡಿಕೊಳ್ಳುತ್ತೀಯಾ ಮತ್ತು ಅದನ್ನು ನೆರವೇರಿಸುತ್ತೀಯಾ? एक प्रिपरेशन की जरूरत है अपने जिंदगी में. ನಿಮ್ಮ ಜೀವಿತಗಳಲ್ಲಿ ಒಂದು ಸಿದ್ಧತೆಯ ಅವಶ್ಯಕತೆ ಇದೆ. एक सिद्धांत की जरूरत है. ಒಂದು ಸಿದ್ಧಾಂತದ ಅವಶ್ಯಕತೆ ಇದೆ. अपने जीवन में बिना सिद्धांत का जीवन मत जीना मेरे प्यारों. ನನ್ನ ಪ್ರಿಯರೇ, ನಿಮ್ಮ ಜೀವಿತಗಳನ್ನ ಒಂದು ಸಿದ್ಧಾಂತವಿಲ್ಲದ ಜೀವಿತವನ್ನ ಜೀವಿಸೋದಕ್ಕೆ ಹೋಗಲೇಬೇಡಿ. कोई कुछ भी बोले हम उसके अनुसार करेंगे, ऐसा नहीं होना चाहिए. ಯಾರು ಏನ್ ಹೇಳ್ತಾರೋ ಅವ್ರು ಹೆಂಗೆ ಹೇಳಿದ್ರು ಅವರ ಹಾಗೆ ನಾವು ಜೀವಿಸೋಣ ಎಂಬುದಾಗಿ ಪ್ರಯತ್ನಿಸಬೇಡಿರಿ. बहुत सारे बाइबल के लोग, बड़े बड़े लोगों के जीवन में देखते हैं सिद्धांत की कमी के कारण वो पाप में गिर गए. ಅನೇಕ ದೊಡ್ಡದಾದಂತಹ ದೇವರ ವಾಕ್ಯಕ್ಕನುಗುಣವಾಗಿರುವಂತಹ ಭಯಭಕ್ತಿಯುಳ್ಳಂತಹ ದೇವಜನರು ಅವರ ಜೀವಿತಗಳಲ್ಲಿ ಸಿದ್ಧಾಂತಗಳು ಇಲ್ಲದೇ ಇರುವ ನಿಮಿತ್ತವಾಗಿ ಅವರು ಆತ್ಮಿಕವಾಗಿ ಬಿದ್ದು ಹೋಗಿದ್ದಾರೆ. दाऊद गिर गया, ದಾವೀದನು ಬಿದ್ದು ಹೋದನು. उसका बेटा सुलेमान गिर गया. ಅವನ ಮಗನಾದ ಸೊಲೊಮೋನನು ಬಿದ್ದು ಹೋದನು. हम पढ़ते हैं सिमसोन गिर गया. ಅಲ್ಲಿ ಸಂಸೋನ ಬಿದ್ದು ಹೋದನು. बड़े बड़े लोग गिर गए मेरे प्यारों. ದೊಡ್ಡದಾದಂತಹ ದೇವ ಜನರು, ದೇವ ಭಕ್ತರು ಬಿದ್ದು ಹೋದರು. ಪ್ರಿಯರೇ, लेकिन क्योंकि एक सिद्धांत का होना बहुत जरूरी है. ಯಾಕೆಂದರೆ ಒಂದು ಸಿದ್ಧಾಂತ ನಮ್ಮ ಜೀವಿತದಲ್ಲಿ ಇರುವುದು ಬಹಳ ಅವಶ್ಯಕತೆಯಾಗಿದೆ. मसीह जीवन उतना आसान का जीवन नहीं है. ಒಂದು ಕ್ರಿಸ್ತಿಯ ಜೀವಿತ ಅಷ್ಟು ಸರಳವಾದಂತಹ ಜೀವಿತವಲ್ಲ. इट्स ए वॉर. ಇದೊಂದು ಯುದ್ಧವಾಗಿದೆ. शैतान के साथ एक युद्ध है. ಒಂದು ಸೈತಾನನೊಟ್ಟಿಗೆ ಒಂದು ಯುದ್ಧವಾಗಿದೆ. वो कभी हारने वाला नहीं है. ಆತನು ಎಂದಿಗೂ ಕೂಡ ಸೋಲನ್ನು ಹೊಂದುವುದಿಲ್ಲ. वो बार बार आपको अलग अलग तरीके से ढूंढ ढूंढ के गिराने की कोशिश करेगा. ಆ ಮೇಲಿಂದ ಮೇಲೆ ಬೇರೆ ಬೇರೆ ವಿಧಾನಗಳ ಮೂಲಕವಾಗಿ ನಿಮ್ಮನ್ನು ಹುಡುಕಿ ನಿಮ್ಮನ್ನ ಸೋಲಿಸುವುದಕ್ಕಾಗಿ ಆತನ ಪ್ರಯತ್ನಿಸುತ್ತಾನೆ. कई बार आपको छोटा सा पाप, क्या है ब्रदर, इसमें छोटा सा मोबाइल थोड़ा देख लिया, उसमें क्या गड़बड़ी है? ನೀವು ಸ್ವಲ್ಪ ಹೇಳಬಹುದು, ಅಯ್ಯೋ ಬ್ರದರ್, ಇದೊಂದು ಚಿಕ್ಕದಾದಂತಹ ಪಾಪವಲ್ಲವಾ, ಇರ್ಲಿ ಒಂದು ಮೊಬೈಲ್ ನೋಡಿದ್ರಲ್ಲಿ ಅದರಲ್ಲಿ ಏನಿದೆ, ಅದು ಪಾಪ, ಅದು ಕೂಡ ಪಾಪವಾಗುತ್ತದ ಎಂಬುದಾಗಿ ಹೇಳಬಹುದು. लड़के लोग भी बोलेंगे हाँ, वो लड़की से तो कभी कभार बात कर लिया, उसमें क्या कमी है, उसमें क्या दिक्कत है? ಹುಡುಗರು ಹೇಳಬಹುದು, ಏನು ಪರವಾಗಿಲ್ಲ, ಹುಡುಗಿಯರೊಟ್ಟಿಗೆ ಅವಾಗ ಮಾತಾಡಿದ್ರೆ ಮಾತಾಡುವುದರಲ್ಲಿ ಏನ್ ತಪ್ಪಿದೆ ಬ್ರದರ್ ಎಂಬುದಾಗಿ ನೀವು ಹೇಳಬಹುದು. थोड़ा सा केवल मोबाइल में व्हाट्सएप में कुछ ऐसा इमोजी से कुछ डाल दिया, उसमें क्या बड़ा बात हो गया? ಅಯ್ಯೋ, ವಾಟ್ಸ್ಆಪ್ ನಲ್ಲಿ ಒಂದು ಇಮೋಜಿಗಳನ್ನ ನಾವು ರಿಪ್ಲೈ ಕಳಿಸುವುದರಿಂದ ಅದರಲ್ಲಿ ಏನು ತಪ್ಪಿದೆ ಬ್ರದರ್, ಅದು ಮಾಡಬಹುದಲ್ಲ.
आज हर फीलिंग्स को इमोजी में कन्वर्ट करके रखा गया है. ಇವತ್ತಿನ ದಿನ ಎಲ್ಲಾ ಭಾವನೆಗಳನ್ನ ಇಮೋಜಿಗಳಲ್ಲಿ ಸಿಂಬಾಲ್ಗಳ ರೂಪದಲ್ಲಿ ಸಿದ್ಧಪಡಿಸಿದ್ದಾರೆ. कई जवान लोगों को लगता है कि ओ थोड़ा वो किस का सिंबल है या वो हार्ट का सिंबल है या कुछ दूसरा सिंबल है, डाल दिया, उसमें क्या दिक्कत है, वो तो ऑलरेडी बना हुआ है, हमने केवल टच किया है. ಅಲ್ಲಿ ಕಿಸ್ ಕೊಡುವಂತ ಸಿಂಬಾಲ್ ಆಗಿರಬಹುದು ಅಥವಾ ಹಾರ್ಟ್ ನ ಸಿಂಬಾಲ್ ಆಗಿದೆ, ಅದೊಂದು ಸಿಂಬಾಲ್ ಸಿದ್ಧವಾಗಿದೆ, ನಾನು ಏನು ಮಾಡಿಲ್ಲ, ಜಸ್ಟ್ ಅದನ್ನ ಟಚ್ ಮಾಡಿದೆ, ಅದು ಶೇರ್ ಆಯ್ತು. बस उतना ही है, और ज्यादा कुछ तो है नहीं भाई. ಏನು ಇಲ್ಲ ಬ್ರದರ್, ಇಷ್ಟೇ ಚಿಕ್ಕದಾದಂತ ಕೆಲಸ, ಇದರಲ್ಲಿ ಏನು ಕಂಡು ಬರ್ತಾ ಇದೆ ನಿಮಗೆ? बस दोस्ती आ रही है, दूर तक ही है. ಇದು ಏನಿಲ್ಲ, ಒಂದು ಗೆಳೆತನ ಮಿತ್ರತನ ಮಾತ್ರವೇ. बस बातचीत चल रहा है, ಕೇವಲ ಮಾತುಗಳು ನಡೀತಾ ಇದೆ. बस इमोजी में बातचीत चल रहा है, ಕೇವಲ ಇಮೋಜಿಗಳ ಮೂಲಕವಾಗಿ ಮಾತನಾಡ್ತಾ ಇದ್ದೇವೆ. ज्यादा कुछ नहीं है, कोई खास नहीं है. ಇದರ ಹೊರತು ಮತ್ತೇನು ಇಲ್ಲ ಬ್ರದರ್. उसमें क्या हो जाएगा भाई? ಇದರಿಂದ ಏನಾಗ್ತದೆ ಸಹೋದರರೇ? मेरे प्यारो, शैतान हमेशा आपकी जिंदगी में जब शुरुआत करता है ना, वो छोटे से ही आरंभ करता है. ಪ್ರಿಯರೇ, ನಿಮ್ಮ ಜೀವಿತ ನಮ್ಮ ಜೀವಿತಗಳಲ್ಲಿ ಸೈತಾನನು ಯಾವಾಗಲೂ ಪ್ರಾರಂಭಿಸುವುದು ಅತ್ಯಂತ ಚಿಕ್ಕ ವಿಷಯಗಳ ಮೂಲಕವಾಗಿ ಪ್ರಾರಂಭಿಸುತ್ತಾನೆ. जहां आपको बहुत कंफर्टेबल लगे कि ये ठीक है, कोई दिक्कत नहीं है, ಯಾವಾಗ ನಿಮಗೆ ಎಲ್ಲವೂ ಚೆನ್ನಾಗಿದೆ ಸರಿಯಾಗಿದೆ ಎಂಬುದಾಗಿ ಅನಿಸ್ತದೋ ಆವಾಗ ಪ್ರಾರಂಭಿಸುತ್ತಾನೆ. वो धीरे धीरे बढ़ता है, ಅದು ಕ್ರಮೇಣ ಹಂತ ಹಂತವಾಗಿ ಬೆಳೆಯುತ್ತಾ ಹೋಗುತ್ತದೆ. धीरे धीरे इतना बड़ा आकार ले लेता है कि अब उसके बाद आप पूरी तरह उस पाप में डूब जाते हैं. ಈ ರೀತಿಯಾಗಿ ಹಂತ ಹಂತವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ನೀವು ಒಂದು ಕ್ಷಣ ಬರುತ್ತದೆ, ಆ ಒಂದು ಪಾಪದ ದಾಸತ್ವದಲ್ಲಿ ನೀವು ಮುಳುಗಿ ಬಿಟ್ಟಿರುತ್ತೀರಿ. उस शैतान के शुरुआत में ही आपको रोकना बहुत जरूरी है. ಆ ಸೈತಾನನ ಪ್ರಾರಂಭಿಕವಾದಂತಹ ಪ್ರಯತ್ನವನ್ನೇ ನೀವು ನಿಲ್ಲಿಸಬೇಕು. मैं आपको छोटी सी कहानी बताना चाहता हूँ. ಒಂದು ಚಿಕ್ಕದಾದಂತಹ ಕಥೆಯನ್ನು ಹೇಳಲಿಕ್ಕೆ ನಾನು ಬಯಸುತ್ತೇನೆ. एक बार एक पास्टर जी थे, प्रभु के दास. ಒಬ್ಬ ದೇವರ ಸೇವಕರು ಸುವಾರ್ತಿಕರಿದ್ದರು. उसने बोला, शैतान के बारे में बहुत सुना है कि बहुत बड़ा बड़ा गड़बड़ी करता है. ನಾನು ಸೈತಾನನ ಬಗ್ಗೆ ತುಂಬಾ ಕೇಳಿದ್ದೇನೆ, ಸೈತಾನು ತುಂಬಾ ಗಡಿಬಿಡಿಯಾದಂತಹ ಗಲಿಬಿಲಿಗಳನ್ನು ಉಂಟು ಮಾಡುತ್ತಾನೆ. कैसे करता है मैं भी जानना चाहता हूँ. ನಾನು ಹೇಗೆ ಅವನು ಮಾಡ್ತಾನೆ ಎಂಬುದಾಗಿ ಸ್ವಲ್ಪ ತಿಳ್ಕೊಳ್ಬೇಕಂದಿದ್ದೇನೆ. तो एक बार वो शैतान को मिलने के लिए चला गया, देखने के लिए कि शैतान गड़बड़ी कैसा करता है. ध्यान से सुनिएगा. ಆತನು ಸೈತಾನನ ಭೇಟಿಯಾಗುವುದಕ್ಕಾಗಿ ಹೋಗ್ತಾನೆ, ಸೈತಾನನು ಹೇಗೆ ಗಲಿಬಿಲಿಗಳನ್ನ ಗೊಂದಲಗಳನ್ನು ಉಂಟು ಮಾಡ್ತಾನೆ ಎಂಬುದಾಗಿ ನೋಡುವುದಕ್ಕಾಗಿ. सुबह सुबह जा करके देखा तो शैतान कहीं निकल करके वॉकिंग करते हुए जा रहा था. ಬೆಳಗ್ಗೆ ಎದ್ದ ತಕ್ಷಣವೇ ಆತನು ಹೋಗ್ತಾ ಇರಬೇಕಾದ್ರೆ ಸೈತಾನನು ಆತನು ಕೂಡ ವಾಕಿಂಗ್ ಗೋಸ್ಕರ, ಮಾರ್ನಿಂಗ್ ವಾಕ್ ಗೋಸ್ಕರ ಹೋಗ್ತಾ ಇರ್ತಾನೆ. तो ये पास्टर जी उसके शैतान के पीछे पीछे गया देखने के लिए कि जाता कहाँ है, क्या करता है. ಆ ಸುವಾರ್ತಿಕನು ಕೂಡ ಆ ಸೈತಾನನನ್ನು ಹಿಂಬಾಲಿಸುತ್ತಾ ಇವನು ಎಲ್ಲಿ ಹೋಗ್ತಾನೆ ಎಂಬುದಾಗಿ ನೋಡೋಣ ಎಂಬುದಾಗಿ ಆತನ ಹಿಂದೆ ಹೋಗುತ್ತಾನೆ. तो शैतान एक होटल में घुस गया. ಆಗ ಸೈತಾನನು ಒಂದು ಹೋಟೆಲ್ ನಲ್ಲಿ ಹೋಗುತ್ತಾನೆ. ये पास्टर जी भी अंदर घुस गए. ಆಗ ಸೇವಕರು ಕೂಡ ಒಳಗೆ ಹೋಗುತ್ತಾರೆ. किनारे में एक कुर्सी था, पास्टर जी जाकर के बैठ गए. ಅಲ್ಲಿ ಒಂದು ದಡದಲ್ಲಿ ಒಂದು ಚೇರ್ ಹಾಕಲ್ಪಟ್ಟಿತ್ತು, ಅಲ್ಲಿ ಹೋಗಿ ಕುಳಿತುಕೊಂಡನು. शैतान क्या किया, धीरे धीरे हिलते डुलते गया और वहां पर मिठाई का कुछ रखा हुआ था. ಅಲ್ಲಿ ಸೈತಾನನು ಏನ್ ಮಾಡುತ್ತಾನೆ, ನಿಧಾನವಾಗಿ ಆ ಕಡೆ ಈ ಕಡೆ ಅಲ್ಲಾಡುತ್ತಾ ಅಲ್ಲಿ ಸಿಹಿ ಪದಾರ್ಥವನ್ನ ಇಟ್ಟಿದ್ದರು. उसने छोटा सा मिठाई का टुकड़ा निकाला, ಅದರಿಂದ ಒಂದು ಚಿಕ್ಕದಾದಂತಹ ಒಂದು ತುಂಡನ್ನು ತೆಗೆದುಕೊಳ್ಳುತ್ತಾನೆ, दीवार के ऊपर में चिपका दिया, ಅದನ್ನು ತೆಗೆದುಕೊಂಡು ಗೋಡೆಯ ಮೇಲೆ ಅಂಟಿಸುತ್ತಾನೆ और निकल के चला गया. ಅಂಟಿಸಿ ಆತನು ಹೊರಟು ಹೋಗಿಬಿಡ್ತಾನೆ. पास्टर जी बोला, ये क्या गधा का जैसे, ये क्या मूर्ख वाला काम किया है शैतान ने. ಇದೇನು ಇಂತಹ ಮೂರ್ಖದಾದಂತಹ ಕೆಲಸವನ್ನು ಸೈತಾನ ಮಾಡುತ್ತಾನೆ, ಇದೆಂತ ಕಾರ್ಯ ಎಂಬುದಾಗೆ. मैं तो सोचा शैतान कुछ बड़ा बड़ा काम करेगा. ನಾನು ಅನ್ಕೊಂಡಿದ್ದೇನೆ ಸೈತಾನ ಏನೋ ದೊಡ್ಡ 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 ಕೆಲಸಗಳನ್ನ ಮಾಡಬಹುದು ಎಂಬುದಾಗಿ. बस छोटा सा कुछ मिठाई का टुकड़ा दीवार पे चिपका करके निकल गया, इससे क्या होने वाला है. ಈ ಚಿಕ್ಕದಾದಂತಹ ಒಂದು ಸಿಹಿ ಪದಾರ್ಥವನ್ನು ತೆಗೆದುಕೊಂಡು ಅದನ್ನು ತುಂಡನ್ನು ಗೋಡೆಗೆ ಅಂಟಿಸಿ, ಇದರಲ್ಲಿ ಏನು ದೊಡ್ಡ ವಿಷಯ. खैर पास्टर जी बैठ करके देख रहा है. ಇದೆಲ್ಲವನ್ನು ಕೂಡ ಆ ಸೇವಕನು ಕುಳಿತುಕೊಂಡು ನೋಡ್ತಾ ಇದ್ದಾನೆ. तो जिस दीवार पर वो छोटा सा मीठा का टुकड़ा लगा हुआ था, ಯಾವಾಗ ಗೋಡೆಯ ಮೇಲೆ ಒಂದು ಸಿಹಿಯಾದ ತುಂಡು ಪದಾರ್ಥದ ತುಂಡು ಅಲ್ಲಿ ಇಡಲ್ಪಟ್ಟಿತ್ತು, बहुत सारे मक्खी सब यहाँ भिनभिनाने लगे. ನಿಧಾನವಾಗಿ ಅಲ್ಲಿ ಇರುವೆಗಳು ಒಂದೊಂದು ಅದನ್ನು ಹಿಂಬಾಲಿಸ್ತಾ ಹೋಗ್ತವೆ. कुछ देर के बाद देखा कि एक छिपकली उस दीवार के ऊपर में रेंगते हुए उस मक्खी को खाने के लिए कूद रहा था. ಅಲ್ಲಿ ಸ್ವಲ್ಪ ಸಮಯದ ನಂತರ ನೋಡುವಾಗ ಆ ಇರುವೆಗಳನ್ನ ತಿನ್ನುವುದಕ್ಕೋಸ್ಕರವಾಗಿ ಒಂದು ಹಲ್ಲಿ ಆ ಹಿಡಿದು ಅವರನ್ನ ಕಚ್ಚಿ ತಿನ್ನುವುದಕ್ಕೋಸ್ಕರ ಅಲ್ಲಿ ಎದುರು ನೋಡ್ತಾ ಇತ್ತು. अचानक कूदते कूदते अचानक से उस छिपकली का पैर फिसल गया और नीचे गिरा. ಈ ರೀತಿಯಾಗಿ ಜಂಪ್ ಮಾಡುವಾಗ, ಆ ಹಿಡಿದುಕೊಳ್ಳುವಾಗ ಒಂದು ಹಲ್ಲಿಯ ಒಂದು ಕಾಲು ಜರಿದು ಅದು ಕೆಳಗೆ ಬಿದ್ದು ಹೋಗುತ್ತದೆ. तो नीचे में जिलेबी जो बनने के बाद जो क्या बोलता है, चाशनी बोलते हैं ना, क्या बोलते हैं आप लोग, वो जो बड़ा मीठा वाला चाशनी, गर्मा गर्म हलवाई उसको बना रहा था. ಅಲ್ಲಿ ಆ ಸಿಹಿ ಪದಾರ್ಥವನ್ನ ಸಿದ್ಧ ಮಾಡುವಂತಹ ವ್ಯಕ್ತಿಯು ಆ ಒಂದು ಜಿಲೇಬಿಗಳನ್ನು ಸಿದ್ಧ ಮಾಡುವಾಗ ಒಂದು ಸಿಹಿ ಪದಾರ್ಥದ ಲಿಕ್ವಿಡ್ ಅಥವಾ ಒಂದು ಸಕ್ಕರೆಯ ದ್ರಾವಣ ಎಂಬುದಾಗಿ ನಾವು ಕರಿತೇವೆ, ಅದನ್ನ ಆತನ ಸಿದ್ಧಪಡಿಸ್ತಾನೆ ಇದ್ದನು. छिपकली फिसल कर सीधा वो चाशनी में गया, बुड़ुक. ಆ ಒಂದು ಹಲ್ಲಿಯು ಕಾಲು ಜಾರಿ ಆ ಒಂದು ಸಕ್ಕರೆಯ ದ್ರಾವಣದಲ್ಲಿ ಬಿದ್ದು ಬಿಡುತ್ತದೆ.
हलवाई देखा, अरे क्या गिरा भाई? ಅಡಿಗೆ ಮಾಡುವ ನೋಡ್ತಾನೆ, ಇದು ಏನ್ ಬಿತ್ತು ಎಂಬುದಾಗಿ. उसने अपने चम्मच से ऐसे करके निकाला, ಈ ರೀತಿಯಾಗಿ ತನ್ನ ಚಮಚೆಯಿಂದ ಅದನ್ನ ಮೇಲೆ ನಿಧಾನವಾಗಿ इधर उधर देखा कि कोई देख रहा है क्या, ಅದನ್ನ ಆ ಕಡೆ ಈ ಕಡೆ ನೋಡ್ತಾನೆ, ಯಾರಾದ್ರೂ ನೋಡ್ತಾ ಇದ್ದಾರೋ ಎಂಬುದಾಗಿ. खिड़की से निकाल करके ऐसे बाहर फेंक दिया. ಕಿಟಕಿಯಿಂದ ಮೂಲಕವಾಗಿ ನಿಧಾನವಾಗಿ ಹಾಗೆ ಎಸೆದು ಬಿಟ್ಟನು. जैसे ही उसने बाहर फेंका, ಹೇಗೆ ಆತನು ಹೊರಗೆ ಎಸೆದನೋ, वहां पर कुछ जवान लड़के लोग फुटबॉल मैच जीत करके हिपी पूरे बोल करके जा रहे थे. ಅಲ್ಲಿ ದೊಡ್ಡದಾದಂತಹ ಒಂದು ಗುಂಪು, ಯವನಸ್ಥರ ಗುಂಪು ಫುಟ್ಬಾಲ್ ಮ್ಯಾಚ್ ಅನ್ನ ಗೆದ್ದು ಹಿಪ್ ಮಾಡುತ್ತಾ ಸಂತೋಷವಾಗಿ ಸಾಗುತ್ತಾ ಇದ್ದರು. गर्मा गर्म चाशनी उन लोगों के मुंह पे गिरा. ಈ ರೀತಿಯಾದಂತಹ ಬಿಸಿ ಆಗಿರುವಂತಹ ಸಕ್ಕರೆ ದ್ರಾವಣ ಅವರ ಮುಖದ ಮೇಲೆ ಬಿತ್ತು. कौन मारा रे, कौन फेंका चाशनी, चलो ये होटल वाला, चलो सब जा गए उधर. ಈ ರೀತಿಯಾದಂತಹ ಸಕ್ಕರೆ ಬಿಸಿ ಸಕ್ಕರೆ ದ್ರಾವಣವನ್ನು ನಮಗೆ ಯಾರು ಚೆಲ್ಲಿದ್ರು, ಈ ಹೋಟೆಲ್ ಅವನು ಚೆಲ್ಲಿದಾನೆ, ಬರ್ರಿ ಅವನ ಹತ್ರ ಹೋಗೋಣ ಎಂಬುದಾಗಿ कौन मारा, कौन हमको मार पर चाशनी फेंका. उसने हलवाई को पकड़ा कलर और एक मुक्का मारा. हलवाई ಯಾರು ನನ್ನ ಮೇಲೆ ಚೆಲ್ಲಿದ್ರು, ಯಾರು ಎಂಬುದಾಗಿ ಹೋಗಿ ನೋಡುವಾಗ ಅಡಿಗೆ ಮಾಡುವಂತವನನ್ನು ಹೋಗಿ ಒಂದು ಚೆನ್ನಾಗಿ ಗುದ್ದುತ್ತಾರೆ. होटल का जो मालिक था ना, वो दूसरा समुदाय का था, मुस्लिम था. ಅಲ್ಲಿರುವಂತಹ ಹೋಟೆಲಿನ ಯಜಮಾನನು ಮಾಲೀಕನು ಮುಸ್ಲಿಂ ಸಮುದಾಯದವನಾಗಿದ್ದನು. और ये लड़के लोग हिंदू लोग थे. ಆದ್ರೆ ಹೊಡೆಯುವಂತವರು ಹಿಂದೂ ಜನ ಆಗಿದ್ದರು. अचानक 2 मिनट का समय नहीं लगा, आप समझ सकते हैं कि क्या हुआ रहेगा. भयंकर मारपीट अंदर में. ಈ ರೀತಿಯಾದಂತಹ ಸಂದರ್ಭದಲ್ಲಿ 1-2 ನಿಮಿಷದ ಅಂತರದಲ್ಲಿ ಏನು ನಡೆದಿರಬಹುದೆಂಬುದಾಗಿ ನೀವು ಊಹಿಸಬಹುದು. ಈ ದೊಡ್ಡದಾದಂತಹ ಹೊಡೆದಾಟ ಅಲ್ಲಿ ಆಗುತ್ತದೆ. उस होटल को चकनाचूर कर दिया गया, कुर्सी टेबल सब कुछ टूट गया. ಆ ಹೋಟೆಲಿನ ಎಲ್ಲಾ ಚೇರು ಟೇಬಲ್ ಗಳನ್ನ ಒಡೆದು ಮುರಿದು ಹಾಕಿ ಬಿಟ್ಟಿದ್ರು. जाते जाते उन लोगों ने होटल को आग लगा दिया. ಆ ಹೋಗ್ತಾ ಆ ಹೋಟೆಲ್ಗೆ ಬೆಂಕಿ ಹಚ್ಚಿ ಹೋಗಿಬಿಟ್ರು. कुछ ही देर के अंदर में ये लोग समुदाय के लोग वहां गए, उन लोगों ने उसके घरों को आग लगा दिया. ಸ್ವಲ್ಪ ಸಮಯದೊಳಗೆ ಅಲ್ಲಿರುವಂತಹ ಸಮುದಾಯದ ಜನ ಅವರ ಕಡೆ ಹೋಗಿ ಅವರ ಮನೆಗಳೆಲ್ಲವನ್ನು ಸುಟ್ಟು ಹಾಕಿದ್ರು. ये पास्टर जी बचा करके किसी तरह से घर भाग गए. ಈ ಸುವಾರ್ತಿಕನಾದರೂ ಹೆದರುತ್ತಾ ಆ ಕಡೆ ಈ ಕಡೆ ಸ್ವಲ್ಪ ಕದ್ದು ಮುಚ್ಚಿ ಸ್ವಲ್ಪ ತಪ್ಪಿಸಿಕೊಂಡು ಆತನ ಮನೆಗೆ ಹೋಗುತ್ತಾನೆ. शाम होते होते तक पूरा देश, पूरा शहर जल रहा था और 144 कर्फ्यू लग गया. ಈ ಸಾಯಂಕಾಲ ಆಗುವಷ್ಟೊತ್ತಿಗೆ ಆ ಪಟ್ಟಣವೆಲ್ಲವೂ ಕೂಡ ಸುಟ್ಟು ಹಾಕಲ್ಪಡ್ತಾ ಇತ್ತು, ಬೆಂಕಿಮಯವಾಗಿತ್ತು. ಆಗ ಅಲ್ಲಿ 144 ಸೆಕ್ಷನ್, ಅಲ್ಲಿ ಪೊಲೀಸ್ ಸೆಕ್ಷನ್ ಜಾರಿಯಾಗಿತ್ತು. लेकिन मेरा सवाल है, आरंभ कैसा हुआ था? ನನ್ನ ಒಂದು ಪ್ರಶ್ನೆ, ಆರಂಭ ಹೇಗೆ ಇತ್ತು? एक छोटा सा मिठाई का टुकड़ा. ಒಂದು ಚಿಕ್ಕದಾದಂತಹ ಸಿಹಿ ತಿಂಡಿ ತುಡುಕು. अपने जिंदगी में सावधान रहना. ನಿಮ್ಮ ಜೀವಿತದಲ್ಲಿ ಎಚ್ಚರವಾಗಿರ್ರಿ. अगर आपके जिंदगी में ऐसा कोई भी पाप है जो छोटे आकार में आज है, उसको आज ही रोक देना. ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಒಂದು ಪಾಪವು ಒಂದು ಚಿಕ್ಕದಾದಂತಹ ತುಣುಕು ಅಥವಾ ತುಂಡಾಗಿ ಇರುವುದಾದರೆ ಅದನ್ನು ಇವತ್ತೇ ತೆಗೆದು ಕಿತ್ತು ಬಿಸಾಡ್ರಿ. जवानों, परमेश्वर की बहुत बड़ी योजना आपके जिंदगी में है. ನಿಮ್ಮ ಜೀವಿತದ ಕುರಿತಾಗಿ ದೇವರಿಗೆ ಅತ್ಯಂತ ಉನ್ನತವಾದಂತಹ ಆಲೋಚನೆ ವಿಚಾರಗಳು ಇವೆ ಪ್ರಿಯರೇ. परमेश्वर आपके जीवन को बहुत अद्भुत रीति से अपने महिमा के लिए इस्तेमाल करने वाला है. ನಿಮ್ಮ ಎಲ್ಲ ಜೀವಿತವನ್ನು ದೇವರ ಮುಂದಿನ ದಿನಗಳಲ್ಲಿ ತನ್ನ ಮಹಿಮೆಗೋಸ್ಕರವಾಗಿ ಅತ್ಯಂತ ಹೇರಳವಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ಸಿದ್ಧನಾಗಿದ್ದಾನೆ. आप जिंदगी में कभी कल्पना भी नहीं कर सकते जो परमेश्वर की योजना आपके जीवन में है. ನಿಮ್ಮ ಜೀವಿತದಲ್ಲಿ ಇರುವಂತಹ ದೇವರ ಯೋಜನೆಗಳು ಏನು ಎಂಬುದಾಗಿ ನೀವು ಊಹಿಸಲಿಕ್ಕೂ ಕೂಡ ಅಸಾಧ್ಯವಾದಂತಹ ಯೋಜನೆಗಳು ದೇವರು ಹೊಂದಿದ್ದಾನೆ. लेकिन एक छोटा सा गलती, एक छोटा सा पाप आपके जीवन को बर्बाद कर सकता है. ಒಂದು ಚಿಕ್ಕದಾದಂತಹ ಒಂದು ಪಾಪವು ನಿಮ್ಮ ಆತ್ಮಿಕ ಜೀವಿತವನ್ನ ಹಿನ್ನಡೆ ಮಾಡಬಹುದು. यदि कोई पाप आपके जीवन में है, ಒಂದು ವೇಳೆ ಯಾವುದಾದರೂ ಪಾಪವು ನಿನ್ನ ಜೀವಿತದಲ್ಲಿ ಇರುವುದಾದರೆ, ऐसा कोई गलत संबंध या गलत रिश्ता आपकी जिंदगी में है, ಯಾವುದಾದರೂ ಆದಂತಹ ಒಂದು ಗಲತ್ ಅಥವಾ ತಪ್ಪದಾಗಿರುವಂತಹ ಸಂಬಂಧ ನಿನ್ನಲ್ಲಿ ಇರುವುದಾದರೆ, ऐसा कोई बुरी आदत जो में आप पूरी तरह से उसके गिरफ्त में पड़ गए हैं, ನೀನು ಯಾವುದಾದರೂ ಒಂದು ಸಂಕಟದಲ್ಲಿ ಬಿದ್ದು ಹೋಗಿದ್ದೆ ಆದರೆ आज प्रभु के वचन के सम्मुख में बोल दे कि प्रभु मैं आगे नहीं करूंगा. ಇನ್ನು ಮೇಲೆ ನಾನು ಮಾಡುವುದಿಲ್ಲ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಹೇಳು. दानियल ऐसा ही इंसान था. ದಾನಿಯೇಲನು ಅಂತಹ ವ್ಯಕ್ತಿಯಾಗಿದ್ದನು. वो छोटे से पाप को मौका नहीं दिया. ಆತನೊಂದು ಚಿಕ್ಕ ಪಾಪಕ್ಕೂ ಕೂಡ ಅವಕಾಶವನ್ನ ಕೊಡಲಿಲ್ಲ. हम खाना नहीं खाएंगे, ನಾವು ಆಹಾರವನ್ನು ತಿನ್ನುವುದಿಲ್ಲ, हम ये राजा का भोजन को नहीं छू सकते, ನಾವು ಈ ರಾಜನ ಭೋಜನವನ್ನು ತಿನ್ನುವುದಿಲ್ಲ. नहीं नहीं ये गलती नहीं होगा हमसे. ಈ ಒಂದು ತಪ್ಪು ಪಾಪ ನಮ್ಮಿಂದ ಆಗುವುದಿಲ್ಲ. अरे भाई कोई देख नहीं रहा है, खा लो ना. ಯಾರು ನೋಡ್ತಾ ಇಲ್ಲ, ತಿಂದ್ಬಿಡಪ್ಪ ಸಹೋದರನೇ. नहीं 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 खाएंगे, मेरे जीवन का सिद्धांत है. ಇದು ನನ್ನ ಜೀವಿತದ ಸಿದ್ಧಾಂತವಾಗಿದೆ, ನಾನು ತಿನ್ನುವುದಿಲ್ಲ. अरे खा ले भाई, कोई कुछ नहीं करेगा, तेरा जीवन में अच्छा रहेगा. ಯಾರು ಏನ್ ಅನ್ನುವುದಿಲ್ಲ, ತಿಂದ್ಬಿಡಪ್ಪ ಸಹೋದರನೇ, ನಿನ್ನ ಜೀವಿತಕ್ಕೆ ತುಂಬಾ ಒಳ್ಳೆಯದಾಗಿದೆ ಇದು. बोलता नहीं खा सकता, ನಾನು ತಿನ್ನುವುದಿಲ್ಲ, मैं नहीं कर सकता. ನಾನು ಮಾಡುವುದಿಲ್ಲ.
मेरे प्यारो यही जवाब आपको देना पड़ेगा। ಇಂತಹ ಒಂದು ಉತ್ತರವನ್ನ ನೀವು ಕೊಡಬೇಕಾಗ್ತದೆ ಪ್ರಿಯರೇ. मैं नहीं कर सकता, ಇದನ್ನ ನಾನು ಮಾಡುವುದಿಲ್ಲ, मैं ये काम नहीं कर सकती हूँ, ಈ ಒಂದು ಕಾರ್ಯವನ್ನು ನಾನು ಮಾಡುವುದಿಲ್ಲ, क्योंकि मेरा प्रभु का वचन ये नहीं कहता है। ಈ ದೇವರ ವಾಕ್ಯ ನನಗೆ ಇದನ್ನ ಕಲಿಸುವುದಿಲ್ಲ. परमेश्वर का वचन कहता है ऐसा नहीं करना है, ಇದನ್ನ ಮಾಡಬಾರದೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. और मैं नहीं करूंगी। ಇದನ್ನ ನಾನು ಮಾಡುವುದಿಲ್ಲ. चाहे आपको अच्छा लगे बुरा लगे, मैं नहीं करने वाला। ಯಾವುದೇ ನಿಮಗೆ ಒಳ್ಳೆಯದಾಗಿರ್ಬೋದು, ಸರಿ ಅನಿಸಬಹುದು, ತಪ್ಪು ಅನಿಸಬಹುದು, ನಾನು ಇದನ್ನ ಮಾಡುವುದಿಲ್ಲ. एक सिद्धांत का होना बहुत जरूरी है। ಒಂದು ಸಿದ್ಧಾಂತ ಇರುವುದು ಬಹಳ ಅವಶ್ಯಕತೆ ಆಗಿದೆ. यारो ये सिद्धांत क्यों जरूरी है हमारे जिंदगी के लिए? ಯಾಕೆ ಸಿದ್ಧಾಂತ ಅವಶ್ಯಕತೆ ಇದೆ? आपको बताना चाहता हूं मेरे प्यारो, सिद्धांत हमारे जीवन के लिए बहुत जरूरी है। ನಮ್ಮ ಜೀವಿತಕ್ಕೆ ತುಂಬಾ ಸಿದ್ಧಾಂತ ಅವಶ್ಯಕತೆ ಆಗಿದೆ. उसके पीछे 3 कारण है। ಅದರ ಹಿಂದೆ 3 ಕಾರಣಗಳಿವೆ. लेकिन अगर मैं जाऊं तो मुझे पता नहीं कि मैं समाप्त कर पाऊंगा, तो मैं क्या करता हूं, उन बातों को जरा से एक बार ध्यान देना मेरे प्यारों की प्रभु हमारे जीवन में क्या चाहता है। ನಮ್ಮ ಜೀವಿತಗಳಲ್ಲಿ ಕರ್ತನು ಏನನ್ನು ಬಯಸುತ್ತಾನೆ ಎಂಬುದಾಗಿ ಸ್ವಲ್ಪ ಆಲೋಚನೆ ಮಾಡಿರಿ ಪ್ರಿಯರೇ. आज प्रभु आपसे बातें कर रहा है। ದೇವರು ಇವತ್ತು ನಿಮ್ಮ ಕೂಡ ಮಾತನಾಡುತ್ತಾ ಇದ್ದಾನೆ. हम यहाँ पर जितने लोग बैठे हुए हैं, ನಾವು ಕುಳಿತಂತ ನಮ್ಮೆಲ್ಲರಲ್ಲೂ प्रभु के वचन को सुबह से सुन रहे हैं। ದೇವರ ವಾಕ್ಯವನ್ನು ಬೆಳಗಿನಿಂದ ನಾವು ಕೇಳುತ್ತಾ ಇದ್ದೇವೆ. हम लोगों ने अलग अलग प्रभु के दासों के द्वारा सुना। ಅನೇಕ ದೇವ ಸೇವಕರ ಮೂಲಕವಾಗಿ ಕೇಳಿಸಿಕೊಳ್ಳುತ್ತಾ ಇದ್ದೇವೆ. मुझे उम्मीद है कि परमेश्वर ने आपसे बातें किया। ದೇವರು ನಿಮ್ಮ ಕೂಡ ಮಾತನಾಡಿದ್ದಾನೆ ಎಂಬುದಾಗಿ ಗೊತ್ತು. एक बार अपने अपनी आंखों को बंद करें। ನೀವೆಲ್ಲರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. हम में से हर एक जन अपनी अपनी आंखों को बंद करे। ನಮ್ಮೆಲ್ಲರಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. अपने जीवन को एक बार झांक करके देखें। ತಮ್ಮ ತಮ್ಮ ಜೀವಿತಗಳನ್ನು ಪ್ರತಿಯೊಬ್ಬರು ಕೂಡ ಸ್ವಲ್ಪ ಅವಲೋಕನ ಮಾಡಿ ನೋಡಿಕೊಳ್ಳಿರಿ. आपके जीवन में शैतान किस रीति से हमला कर रहा है आप जानते हैं। ನಿಮ್ಮ ಜೀವಿತಗಳಲ್ಲಿ ಸೈತಾನನು ಹೇಗೆ ಆಕ್ರಮಣವನ್ನು ಮಾಡುತ್ತಾ ಇದ್ದಾನೆ ಅದು ನಿಮಗೆ ಚೆನ್ನಾಗಿ ಗೊತ್ತು. क्या कोई गलत रिश्ता आपका है? ನೀವು ತಪ್ಪಾದಂತಹ ಸಂಬಂಧ ನೀವು ಉಳ್ಳವರಾಗಿದ್ದೀರಾ? आज प्रभु को बोल दे, ಇವತ್ತು ನಾವು ಕರ್ತನೊಟ್ಟಿಗೆ ಹೇಳೋಣ, प्रभु मैं उसको छोड़ दूंगा। ಅದನ್ನು ನಾನು ಬಿಟ್ಟು ಬಿಡುತ್ತೇನೆ ಕರ್ತನೆ. वो शैतान का बहुत बड़ा चाल है। ಇದು ಸೈತಾನನ ತುಂಬಾ ದೊಡ್ಡದಾದಂತ ಜಾಲವಿದಾಗಿದೆ. मैं उसको कंटिन्यೂ नहीं करूंगा। ಇದನ್ನು ಪಾಪವನ್ನು ನಾನು ಮುಂದುವರಿಸುವುದಿಲ್ಲ ಕರ್ತನೆ. ऐसी कोई बुरी आदत है क्या? जरा सोचिए। ಇಂತಹ ಯಾವುದಾದ್ರೂ ಕೆಟ್ಟ ಒಂದು ವಿಚಾರ ಚಟಗಳು ಇದೆಯಾ ಎಂಬುದಾಗಿ ಆಲೋಚನೆ ಮಾಡೋಣ. ऐसी कोई बुरी आदत जो आप भी जानते हैं कि परमेश्वर के वचन के अनुसार सही नहीं है। ನಿಮಗೂ ಕೂಡ ಗೊತ್ತಿರದೇ ಇರುವಂತಹ ದೇವರ ವಾಕ್ಯಕ್ಕೆ ಅನುಸಾರವಾಗಿಲ್ಲ ಎಂಬಂತ ಯಾವುದಾದ್ರೂ ಒಂದು ದುಶ್ಚಟ ನಿಮ್ಮಲ್ಲಿ ಇರುವಾಗ, क्या आज जब प्रभु के वचनों को सुन रहे हैं आप बोलें कि प्रभु मैं उसको भी छोड़ दूंगा? ಇವತ್ತು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ನೀವುಗಳು, ಕರ್ತನೆ ಇನ್ನು ಮೇಲೆ ಆ ದುಶ್ಚಟವನ್ನು ನಾನು ಬಿಡುತ್ತೇನೆ. ऐसा कोई भी कार्य जो आप अभी कर रहे हैं, अगर आपको लगता है कि वचन के अनुसार सही नहीं है, परमेश्वर आपसे बातें कर रहा है, मेरा बेटा मेरी बेटी, क्या तू मेरे खातिर उसको छोड़ देगा? ನನ್ನ ಈ ಒಂದು ಸಂದರ್ಭದಲ್ಲಿ ಕೇಳಿಸಿಕೊಳ್ಳುವಂತ ದೇವರ ವಾಕ್ಯಕ್ಕೆ ಅನುಸಾರವಾಗಿ ದೇವರಿಗೆ ಇಷ್ಟವಾಗದಿರುವಂತೆ ಯಾವುದೋ ಒಂದು ದುಷ್ಟಚಟ ಅದು ಇರುವಾಗ, ನನ್ನ ಮಗನೇ ನನ್ನ ಮಗಳೇ, ಅದನ್ನ ಕರ್ತನ ನಿಮಿತ್ತವಾಗಿ ಬಿಟ್ಟು ಬಿಡುವುದಕ್ಕಾಗಿ ಸಿದ್ಧವಾಗಿದ್ದೀಯೋ? मेरी तेरे जीवन में बहुत बड़ी योजना है। ನನ್ನ ಜೀವಿತದಲ್ಲಿ ನಿನ್ನ ಯೋಚನೆ ತುಂಬಾ ಅಪಾರವಾದಂತ ಯೋಚನೆ ಇದೆ ಕರ್ತನೆ. परमेश्वर आपको बहुत आगे बढ़ाना चाहता है। ಕರ್ತನು ನಿಮ್ಮ ಜೀವಿತವನ್ನು ಹೆಚ್ಚಾಗಿ ಮುಂದೆ ನಡೆಸಲಿಕ್ಕೆ ಸಿದ್ಧನಾಗಿದ್ದಾನೆ. अपनी महिमा के लिए इस्तेमाल करना चाहता है, ತನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಿಕೊಳ್ಳುವುದಕ್ಕಾಗಿ ಬಯಸುತ್ತಾ ಇದ್ದಾನೆ. परंतु वो अशुद्ध पात्र को इस्तेमाल नहीं कर सकता। ಆದರೆ ಆತನು ಅಶುದ್ಧವಾದಂತಹ ಪಾತ್ರಗಳನ್ನು ಉಪಯೋಗಿಸುವುದಕ್ಕೆ ಇಷ್ಟಪಡುವುದಿಲ್ಲ. आप प्रभु के पास क्या आप बोलेंगे? ನೀವು ಕರ್ತನೊಟ್ಟಿಗೆ ಏನನ್ನ ಹೇಳುವಿರಿ? प्रभु आज तक मैं ऐसे ही जीवन को जिया, ಕರ್ತನೆ ನಾನು ಇಲ್ಲಿಯವರೆಗೆ ಅಂತ ಜೀವಿತವನ್ನು ಜೀವಿಸಿದ್ದೇನೆ, लेकिन ये वचन आज मेरे हृदय तक पहुंचा है। ಆದರೆ ಇವತ್ತು ಈ ವಾಕ್ಯಗಳು ನನ್ನ ಹೃದಯವನ್ನು ಮುಟ್ಟಿದೆ. मैं अपने मन को तैयार करता हूँ। ನಾನು ನನ್ನ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳುತ್ತೇನೆ. प्रभु मेरी सहायता कर, ಕರ್ತನೆ ನನಗೆ ಸಹಾಯ ಮಾಡು. मैं इस पाप से बाहर निकलना चाहता ಈ हूँ। ಒಂದು ಪಾಪದಿಂದ ನಾನು ಹೊರಗೆ ಬರಲಿಕ್ಕೆ ಪ್ರಯತ್ನಿಸುತ್ತಿದ್ದೇನೆ. प्रभु मेरी सहायता कर, ಕರ್ತನೆ ನನಗೆ ಸಹಾಯ ಮಾಡು. मेरे को इसको छोड़ने के लिए ताकत दे, ಇದನ್ನು ಬಿಟ್ಟು ಬಿಡುವುದಕ್ಕಾಗಿ ನನಗೆ ಸಹಾಯ ಶಕ್ತಿಯನ್ನು ಕೊಡು. मुझे इस पाप के दलदल से बाहर निकाल। ಈ ಒಂದು ಪಾಪದ ಒಂದು ಸೆಳೆತದಿಂದ ನನ್ನನ್ನು ಹೊರಗೆ ತೆಗೆ. प्रभु तेरी महिमा मेरे जीवन में होने पाए। ನನ್ನ ಜೀವಿತದಲ್ಲಿ ನಿನಗೆ ಮಹಿಮೆ ಉಂಟಾಗಲಿ. शैतान से मुकाबला मैं नहीं कर सकता, ಸೈತಾನನನ್ನು ನಾನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. मुझे तेरी सहायता की जरूरत है। ನಿನ್ನ ಸಹಾಯದ ಅವಶ್ಯಕತೆ ನನಗಿದೆ. अपने हृदय की गहराई से प्रभु से मदद मांगे। ಈ ಹೃದಯಪೂರ್ವಕವಾದಂತಹ ಒಂದು ಪ್ರಾರ್ಥನೆ, ಕರ್ತನ ಸಹಾಯವನ್ನು ಕೇಳಿಕೊಳ್ಳುವ. प्रभु के पास वादा करे कि आप वो काम दोबारा नहीं करेंगे। ಕರ್ತನಲ್ಲಿ ನೀವು ಒಂದು ಪ್ರತಿಜ್ಞೆ ಮಾಡಿರಿ, ಕರ್ತನೆ ಇನ್ನು ಮೇಲೆ ಆ ಪಾಪವನ್ನು ನಾನು ಎಂದೆಂದಿಗೂ ಇನ್ನು ಮತ್ತೆ ಮಾಡುವುದಿಲ್ಲ ಎಂಬುದಾಗಿ. परमेश्वर के सिद्धांत के अनुसार जीवन को बिताएंगे। ನಾನು ಇನ್ನು ಮೇಲೆ ದೇವರ ವಾಕ್ಯ ಸಿದ್ಧಾಂತಕ್ಕೆ ಅನುಸಾರವಾಗಿ ಜೀವಿಸುತ್ತೇನೆ. महान परमेश्वर पिता, हम तेरा धन्यवाद करते हैं ಮಹೋನ್ನತನಾಗಿರುವಂತಹ ತಂದೆಯಾದ ದೇವರೇ, ನಿನಗೆ ನಾವು ಸ್ತುತಿ ಸ್ತೋತ್ರ ಹೇಳುತ್ತೇವೆ. तेरे वचनों के लिए, ನಿನ್ನ ವಾಕ್ಯಕ್ಕಾಗಿಯೂ,
तेरा वचन जब हमारे हृदय में पहुंचता है तो एक उजियाला ले आता है। ನಿನ್ನ ವಾಕ್ಯ ನಮ್ಮ ಹೃದಯದಲ್ಲಿ ಪ್ರವೇಶಿಸುವಾಗ ಒಂದು ಶ್ರೇಷ್ಠವಾದ ಬೆಳಕನ್ನು ತರುತ್ತದೆ. हमारे जीवन की कमी घटी को हमें दिखाता है। ನಮ್ಮ ಜೀವಿತದಲ್ಲಿರುವಂತಹ ಕಡಿಮೆಗಳನ್ನು ಇತಿಮಿತಿಗಳನ್ನು ನಮಗೆ ತೋರಿಸಿಕೊಡುತ್ತದೆ. हमारे जीवन में हर प्रकार के जो पापों को उजागर करता है। ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ಪಾಪಗಳನ್ನು ಸ್ಪಷ್ಟವಾಗಿ ನಮಗೆ ತೋರಿಸಿಕೊಡುತ್ತಾ ಇದೆ. धन्यवाद करते हैं प्रभु, ಕರ್ತನೇ ನಿನಗೆ ಸ್ತೋತ್ರವನ್ನು ಹೇಳುತ್ತೇವೆ तेरे वचनों के लिए। ನಿನ್ನ ವಾಕ್ಯಕ್ಕಾಗಿ प्रभु उसके अनुसार जीने के लिए भी तू सहायता कर। ನಿನ್ನ ವಾಕ್ಯಕ್ಕನುಸಾರವಾಗಿ ಜೀವಿಸುವುದಕ್ಕಾಗಿ ನನಗೆ ಸಹಾಯ ಮಾಡು. अपने आप को तेरे हाथों में सौंपते हैं ನನ್ನನ್ನು ನಾನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. क्योंकि हम कमजोर हैं, ನಾವು ಬಹಳ ಬಲಹೀನರಾಗಿದ್ದೇವೆ. हम अकेले आगे बढ़ नहीं सकते। ನಾವು ಒಂಟಿಯಾಗಿ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ. हमें जयवंत बना, ನಮಗೆ ಜಯಶಾಲಿಯನ್ನಾಗಿ ಮಾಡು. हमें आगे बढ़ा, ನಮ್ಮನ್ನು ಮುಂದೆ ನಡೆಸು. तेरी महिमा हमारे जीवन में होने पाए। ನಿನ್ನ ಮಹಿಮೆ ನಮ್ಮ ಜೀವಿತಗಳಲ್ಲಿ ಉಂಟಾಗಲಿ. हम भी दानियल के समान कहने पाए, ನಾವು ದಾನಿಯೇಲನ ಹಾಗೆ ಹೇಳುವ ಹಾಗೆ, मैं ये नहीं करूंगा, ನಾನು ಇದನ್ನು ಮಾಡುವುದಿಲ್ಲ, मैं ये काम नहीं करूंगी। ಈ ಕೆಲಸವನ್ನು ನಾನು ಮಾಡುವುದಿಲ್ಲ. प्रभु जी सहायता कर। ಹೇಳುವುದಕ್ಕಾಗಿ ಸಹಾಯ ಮಾಡು ಕರ್ತನೆ. इस प्रार्थना को प्रभु यीशु मसीह के नाम से मांगता हूँ। ಈ ಪ್ರಾರ್ಥನೆಯನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. आमीन। ಆಮೆನ್.